ಹಲೋ, ಎಲ್ರಿಗೂ ಅಷ್ಟೇ ಸಿನಿಯಾಡ.com ಡಿಜಿಟಲ್ ಕನ್ನಡ.comಗೆ ನನ್ನ ನಮಸ್ಕಾರಗಳು. ಸೊ ನಿಮ್ಗೆ ಗೊತ್ತು, ಈಗ ಭಾಳ ನೋವಲ್ಲಿದ್ದೀನಿ. ನನ್ನ ಸಿನಿಮಾ ನಾನು ಏನು ಅಂದ್ಕೊಂಡೆ, ಜನ ನಾನು ಭಾಳ ಪ್ರೀತಿಸ್ತಾರೆ ಬೆಂಗಳೂರವರು. ಯಾಕಂದರೆ ಬೆಂಗಳೂರಲ್ಲಿ ನಾನು ಭಾಳ ಸೆಲ್ಫಿಗಳು ಕೊಟ್ಟೆ. ಸೆಲ್ಫಿ ಕೊಡುವಾಗ ಅವ್ರು ಭಾಳ ಖುಷಿಯಿಂದ ತೊಗೊಂಡ್ರು, ಮನೆಯವ್ರನ್ನೆಲ್ಲ ಕರ್ಕೊಂಬಂದು ತೊಗೊಂಡ್ರು, ನಗ್ನಾಗ್ತಾ ತೊಗೊಂಡ್ರು. ಆದರೆ ನಾನು ಅಂದ್ಕೊಂಡೆ ನಾನು ಪ್ರೀತಿಸ್ತಾರೆ ಅಂತ. ನಾಳೆ ಸಿನಿಮಾಗೂ ಅದೇ ಥರ ಬಂದು ನೋಡ್ತಾರೆ ಅಂದ್ಕೊಂಡೆ. ಬಟ್ ಸಿನಿಮಾಗೆ ಮಾತ್ರ ಬಂದಿಲ್ಲ. ಯಾಕೆ? ತಪ್ಪಲ್ವ? ಬೇಜಾರಾಗಲ್ವಾ? ನಾನು ಕೇಳೋದು ತಪ್ಪ ನಿಮಗೆ? ನೋಡಿ, ನೀವು ಬೇರೆ ತೆಲುಗು ಪಿಕ್ಚರ್ ನೋಡಿಬಿಡಿ ಅಂತ ಹೇಳಲ್ಲ, ಬಟ್ ನಮ್ಮ ಪಿಕ್ಚರ್ ಯಾಕೆ ನೋಡೋಲ್ಲ? ಒಂದು ಸರಿ ನೋಡಿ, ನಿಮ್ಗೆ ಖಂಡಿತ ಖುಷಿ ಆಗುತ್ತೆ. ನಾನು ಒಳ್ಳೆ ಸಿನಿಮಾ ಮಾಡಿರಲ್ವ. ಸಿನಿಮಾ ನೋಡಿ ನೀವು ಜಡ್ಜ್ ಮಾಡಿ. ನೀವು ಸಿನಿಮಾ ಯಾಕೆ ನೋಡ್ತೀರಾ? ಎಂಟರ್ಟೈನ್ಮೆಂಟ್ ಇರಬೇಕು, ಸಂತೋಷ ಕೊಡಬೇಕು. ಅದೇ ಥರ ನಿಮಗೆ ಮೆಸೇಜ್ ಇರಬೇಕು, ಎಲ್ಲ ಇದೆ ಸಿನಿಮಾದಲ್ಲಿ. ನೀವು ತಾಯಿನ ನೆನೆಸ್ಕೊತೀರಾ, ಹೆಂಡತಿನ ನೆನೆಸ್ಕೊತೀರಾ, ಸಮಾಜನ ಇಷ್ಟಪಡ್ತೀರಾ. ಯಾಕಂದರೆ ಹುಚ್ಚ ವೆಂಕಟ್ ಅಂದರೆ ಸಮಾಜ ಅಂದರೆ ಹುಚ್ಚ ವೆಂಕಟು. ಹುಚ್ಚ ವೆಂಕಟ್ಸಿನ ವರ್ಲ್ಡ್ ನಾನು ಏನೇನು ಕೆಲಸ ಮಾಡ್ತಾಯಿದ್ದೀನಿ, ನಾನು ಯಾಕೆ ಅವಾಗ ಬೈತೀನಿ, ಹೊಡಿತೀನಿ, ಕಿರಿಸ್ತೀನಿ, ಪಡ್ತೀನಿ ಅನ್ನೋದೆಲ್ಲ ಉತ್ತರಗಳು ಕೊಟ್ಟಿದ್ದೀನಿ. ಆಮೇಲೆ ಕ್ಲೈಮ್ಯಾಕ್ಸ್ ನೀವು ಯಾರೂ ಊಹೆನೇ ಮಾಡೋಕ್ಕಾಗಲ್ಲ, ನೀವು ಗೆಸ್ ಮಾಡೋಕ್ಕೆ ಆಗಲ್ಲ. ಯು ಕಾನ್ ಗೆಸ್ ಕ್ಲೈಮ್ಯಾಕ್ಸ್. 5 ಕ್ಲೈಮ್ಯಾಕ್ಸ್ ಇದೆ ನಿಮಗೆ. ಆ ಕ್ಲೈಮ್ಯಾಕ್ಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಹುಚ್ಚ ವೆಂಕಟ್ ಯಾವ ಥರ ಅಂತ. ದಯವಿಟ್ಟು ಬನ್ನಿ. ಅಭಿನಯ ಥಿಯೇಟ್ರ್, KG ರೋಡ್, ಬೆಂಗಳೂರಿಗೆ. ನಾನು ಬರ್ತೀನಿ, ನಾಳೆ ಬರ್ತೀರಾ? ಎಲ್ಲ ಬಂದರೆ ನಾನು ಖುಷಿ ಪಡ್ತೇನೆ. ಬುಧವಾರ 4:15ಗೆ ನನ್ನ ಪ್ರೀತಿಸೋ ಜನರು, ಸಾಹಸ ಸಿಂಹ ಅಭಿನಯ ಬರ್ಗೋ, ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ಪ್ರೀತಿಸೋ ಜನರು, ಅವ್ರಿಗೆ ಮಾತ್ರ 4:15 ಶೋಗೆ ಫ್ರೀ ಶೋ ಕೊಡ್ತಾ ಇದ್ದೀನಿ. ಬಟ್ ನಾನು ಫ್ರೀ ಶೋ ಕೊಡ್ತೀನಮ್ಮ. ನಾನು ಹೇಳೋದು, ನಾನು ಫ್ರೀ ಶೋ ಕೊಡ್ತೀನಿ. ನೀವು ಪಿಕ್ಚರ್ ನೋಡ್ಬೇಡಿ. ನಿಮ್ಗೆ ಅನಿಸಿದ್ರೆ ಇದು ಫ್ರೀಯಾಗಿ ನೋಡಬೇಕಾಗಿದೆ ಸಿನಿಮಾ ಅಂದರೆ ನೀವು ₹1 ಕೊಡಬೇಡಿ. ಅಕಸ್ಮಾತ್ ನಿಮ್ಗೆ ಅನಿಸಿದ್ರೆ ಇಲ್ಲ ಇದಕ್ಕೊಂದು ಬೆಲೆ ಇದೆ, ಈ ಸಿನಿಮಾ ಚೆನ್ನಾಗಿದೆ ಅಂತ ಅನಿಸಿದ್ರೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕೌಂಟ್ರ್ ಕೊಟ್ಟೋಗಿ. ನೀವು ಕೊಟ್ಟೋಗಿರೋದು ಬೇಜಾಪಡಲ್ಲ. ಬಟ್ ನೀವು ಬಂದಿರ್ತೀರಲ್ಲ, ಅದು ನಿಮ್ಮ ದೊಡ್ಡ ಗುಣ, ನಿಮ್ಮ ದೊಡ್ಡ ಮನಸ್ಸು. ನಾನು ಬೆನ್ನು ತಟ್ಟಿದ್ದೀರ ಅಂತ ದಯವಿಟ್ಟು ತುಂಬ ಆಸೆ ಇಟ್ಕೊಂಡ್ಬಿಟ್ಟಿದೆ, ನಿಮ್ಮ ಮೇಲೆ ಪ್ರೀತಿ ಇಟ್ಕೊಂಡ್ಬಿಟ್ಟಿದೆ. ನನಗೆ ಬೇರೆ ದಾರಿ ಗೊತ್ತಾಗ್ತಾರೆ, ಎಲ್ಲ ರೇಗಿಸ್ತಾರೆ. ಈಗ ನೀವು ಅಷ್ಟು ಇಷ್ಟಪಟ್ಟರೆ ಇಲ್ಲಿ ಇರೋಣ ನೋಡಿ. ಬೆಂಗಳೂರವ್ರು ಮಾತ್ರ ಹಿಂಗೆ ಆಗ್ತಿರೋದು, ಬೇರೆ ಕಡೆ ಅಲ್ಲ. ಬೇರೆ ಕಡೆ ನಾನು ಎಲ್ಲ ಕಡೆ ರಿಲೀಸ್ ಮಾಡಿಲ್ಲ. ಅದು ಥಿಯೇಟ್ರವ್ರು ನಾನು ಹೇಳ್ತಾ ಇದ್ದೀನಿ, 90% ಲಾಭ ನೀವು ತೊಗೊಳ್ಳಿ. ಬೇರೆ ಕಡೆಯವರು 10% ನಂಗೆ ಲಾಭ ಕೊಡಿ. ಲಾಭಕ್ಕೋಸ್ಕರ ಸಿನಿಮಾ ಮಾಡಿಲ್ಲ. ಜನ ಬದಲಾಗಬೇಕು, ನೀವು ಬದಲಾಗಬೇಕು, ನೀವು ಇನ್ನೊಬ್ಬನ ಬದಲಾಯಿಸ್ಬೇಕು. ಇದೆಲ್ಲ ಅಂಶಗಳೈತೆ. ನೀವು ಖುಷಿ ಪಡ್ತೀರ, ಚಪ್ಪಾಳೆ ಹೊಡಿತೀರ, ವಿಸಿಲ್ ಹೊಡಿತೀರ. ಅದೇ ಥರ ನನಗೋಸ್ಕರ ಒಂದು 2 ತೊಟ್ಟು ಕಣ್ಣೀರು ಹಾಕ್ತೀರ. ನನ್ನ ಮಗನ ನನ್ನ ಎಕ್ರಾ ಸ್ಟೈಲಲ್ಲಿದೆ ಸಿನಿಮಾ, ನೀವು ನೋಡಲೇಬೇಕು. ನೋಡಲ್ವಾ? ಬರಲ್ವಾ? KG ರೋಡು ಅನುಪಮ ಥಿಯೇಟ್ರು ಬೆಳಗ್ಗೆ 10:30ಗಿಂದ ಸ್ಟಾರ್ಟ್ ಆಗುತ್ತೆ. ನೀವು ಯಾವಾಗ ಬರ್ತೀರಾ? ಹೌಸ್ಫುಲ್ ಮಾಡಿ. ಒಂದೇ ಒಂದು ದಿನ ಹೌಸ್ಫುಲ್ ಮಾಡಿಬಿಡಿ. ಒಂದು ಶೋ ನೀವು ಹೌಸ್ಫುಲ್ ಮಾಡಿಬಿಟ್ರೆ ತಂದೆ ಮೇಲೆ ನಾನು ಹೇಳ್ತೀನಿ, ನಾನು ಏನು ಕೇಳಲ್ಲ. ನಾನು ಸೋಲೋಕ್ಕೆ ಇಷ್ಟ ಇಲ್ಲ. ನಾನು ಏನು ಮಾಡಿದ್ದೀನಿ ನಿಮಗೆ ಸೋಲೋಂಥದ್ದು? ಹೇಳಿ, ಬಂದಿಟ್ಬಿಟ್ಟ ನಾನು ಏನು ಮಾಡಿದ್ದೀನಿ ಗೊತ್ತಾ? ಸಮಾಜಕ್ಕೆ ನಾನು ಏನು ಮಾಡಿಲ್ವಾ? ಬರೀ ನಿಮ್ಮನ್ನ ಫ್ಯಾನ್ಸಿಗೆ ಯೂಸ್ ಮಾಡ್ಕೊಂಡು ಬಿಟ್ಬಿಟ್ಟಿದ್ದೀನ. ನಿಮಗೋಸ್ಕರ ನಾನೇನು ಮಾಡಿಲ್ವಾ? ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಗೊತ್ತಾ? ನಾನು ಫ್ರೀಯಾಗಿ ನೋಡಿದ್ದೀರಾ? ನಾನು TV ಚಪ್ಪಾಳೆ ತಟ್ಟಿದ್ದೀರಾ, ಬಿಸಿಲು ಹೊಡೆದಿದ್ದೀರಾ ಅಲ್ವಾ? ಅಷ್ಟೇ ಅಲ್ವಾ? ದುಡ್ಡು ಕೊಟ್ಟೆ ನೋಡೋಣ, ಬೇರೆಯವ್ರನ್ನ ನೋಡೋಣ. ದುಡ್ಡು ಕೊಟ್ಟೆ, ನನ್ನ ಮಾತ್ರ ಫ್ರೀಯಾಗಿ ನೋಡಬೇಕಾ? ನನಗೂ ಅಪ್ಪ ಇದ್ದಾರೆ, ಅಪ್ಪನಿಗೆ ಏನು ಕೊಟ್ಟಿದ್ದೀನಿ? ಹಾಗಂತ ನಾನು ಅನುಕಂಪನ ಮೇಲೆ ಸಿನಿಮಾ ನೋಡಿ ಅಂತ ಹೇಳ್ತಿಲ್ಲ. ನಾನು ಒಳ್ಳೆ ಸಿನಿಮಾ ಮಾಡಿದಾಗ ಯಾಕೆ ನೋಡೋಣ? ನಿಮಗೋಸ್ಕರ ಮಾಡಿದ್ರೆ ಸಿನಿಮಾ ಇದು, ಸಮಾಜಕ್ಕೋಸ್ಕರ. ಹುಚ್ಚ ವೆಂಕಟ್ ನೀವು ನೋಡಿದಾಗ ಹೇಳ್ತೀರಾ, ರಾಜಕೀಯ ಇದೆ, ರೈತರ ಬಗ್ಗೆ ಇದೆ, ಹೆಣ್ಮಕ್ಳ ಬಗ್ಗೆ ಇದೆ, ಐಟಮ್ ಸಾಂಗ್ ಬಗ್ಗೆ ಇದೆ, ಬೋಗಸ್ ಓಟ್ ಹಾಕ್ಬಿಡಿ ಅಂತಿದೆ. ಇವತ್ತು ರೋಡ್ಗಳನ್ನ ಪ್ರೈವೇಟವ್ರಿಗೆ ಮಾರ್ಬಿಟ್ಟೋಗಿರೋ ರಾಜಕೀಯ ವ್ಯಕ್ತಿಗಳು ನಾಳೆ ಗಾಳಿ ಮತ್ತು ಬೆಳಕಿಗೂ ನಿಮ್ಮ ಹತ್ರ ದುಡ್ಡು ಕೇಳ್ತಾರೆ. ಗೌರ್ಮೆಂಟ್ ಇನ್ಮೇಲೆ ಕೆಲವರು ನಿಮ್ಮ ಹತ್ರ ದುಡ್ಡು ಕೇಳ್ತಾರೆ. ನೀರಿನ ಬಿಲ್, ಲೈಟಿನ ಬಿಲ್ ಥರ ಬೆಳಕಿನ ಬಿಲ್ಲು, ಗಾಳಿ ಬಿಲ್ಲು. ಈ ಥರ ಲಾಜಿಕ್ ಇಲ್ವಾ? ಟೋಲ್ ಗೇಟ್ ಎಲ್ಲ ಕಡೆ ಬಂದ್ಬಿಡ್ತೀರಿ. ಒಂದು ಏರಿಯಾಗೆ ಹೋಗ್ಬೇಕಾದ್ರೆ ಇನ್ನೊಂದು ಏರಿಯಾಗೆ ಹೋಗಿದ್ರೆ ಅಲ್ಲಿ ಟೋಲ್ ಗೇಟ್ ಕಟ್ಟಬೇಕಾಗುತ್ತೆ. ಇವಾಗ ಆಲ್ರೆಡಿ ಕಟ್ತಾ ಇದ್ದೀರಾ. ಬೇರೆ ನೀವು ಸಿನಿಮಾದಲ್ಲಿ ಮಾಡಿದ್ದೀರಾ ನಿಜ, ಆದ್ರೆ ಬಾಹುಬಲಿ ಅಂತ ಒಂದು ಸಿನಿಮಾ ಅಷ್ಟು ಅದ್ದೂರಿ ಸಿನಿಮಾ ಅಂತ ನಾವು ಅದನ್ನ ನೋಡ್ತೀವಿ ಅಂತ ಜನ ಹೋಗ್ತಾ ಇದಾರಲ್ಲ, ಸರಿ ಕನ್ನಡಿಗರೇ ಹೋಗ್ತಾ ಇದಾರೆ. ಅದು ಹೊಟ್ಟೆ ಹೊಡಿಯಲ್ವಾ? ನೀವು ನಮ್ಮ ನೋಡಿ, ನೀವು ಪಕ್ಕದ ಮನೆ ತಾಯಿನ ಇಷ್ಟಪಡಿ ಅಂತ ಹೇಳಲ್ಲ. ನಮ್ಮ ಮನೆ ತಾಯಿನ ಯಾಕೆ ಮರಿತೀರಾ? ಕನ್ನಡನ ಯಾಕೆ ಮರಿತೀರಾ? ಕರ್ನಾಟಕದಲ್ಲಿದ್ದೀವಿ, ಅದನ್ನ ನಾನು ಕೇಳ್ತಾರೆ ತಪ್ಪ? ಅಲ್ಲೇ ಕನ್ನಡಿಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇಂಥ ಸಂದರ್ಭದಲ್ಲಿ? ಅಂದ್ರೆ ಬಾಹುಬಲಿ ಬ್ಯಾನ್, ಬಾಹುಬಲಿ ಬಂದ್ ಮಾಡಿ ಅಂತೆಲ್ಲ ಹೇಳಿದ್ರು. ಬಾಹುಬಲಿ ನೋಡೋದ್ ತಪ್ಪಲ್ಲ, ಆದ್ರೆ ಕನ್ನಡಿಗರ ಪ್ರಯತ್ನನ ನೀವು ಯಾಕೆ ಸ್ವೀಕರಿಸ್ತಿಲ್ಲ? ಆ ಪಿಕ್ಚರ್ ನೋಡ್ಬಿಡಿ ಅಂತ ಹೇಳಿಲ್ಲ. ಆ ಪಿಕ್ಚರ್ ನೋಡ್ಮೇಲೆ ನನ್ನ ಪಿಕ್ಚರ್ ಬರ್ತೀರಾ?
ನೋಡಿ ಫ್ರೀಯಾಗಿ ಬೇಕಾದ್ರೆ ಆಗ್ತೀರ, ಬಟ್ ಹೌಸ್ಫುಲ್ ಮಾಡ್ಬೇಕ್ರಿ. ನನಗೆ ನೀವು ನನ್ನ ಪ್ರೀತಿಸ್ತೀರಾ ಅಂತ ಅನ್ಕೊಂಬಿಟ್ಟು ಮುಟ್ಟಾರಾಗ್ಬಿಟ್ಟಿದೆ. ನೀವು ನನ್ನ ಪ್ರೀತಿಸಲ್ಲ ಅಂತ ಗೊತ್ತಾದಾಗ ಭಾಳ ನೋವಾಗುತ್ತೆ. ಬೆಂಗಳೂರವ್ರು ಕೇಳ್ತಾರೆ, ಬರ್ತೀರಾ ಅನುಪಮ ಥಿಯೇಟ್ರ್ PVRಲ್ಲಿದೆ, ಓರೇನ್ ಮಾಲಲ್ಲಿದೆ, ನೋಡ್ತೀರಾ ಅಲ್ಲಾದರೂ ದಯವಿಟ್ಟು ನೋಡ್ತೀರಾ, ಬರ್ತೀರಾ ನನ್ನ ಥಿಯೇಟ್ರ್ ಹತ್ರ ಹೌಸ್ಫುಲ್ ಮಾಡ್ತಾರೆ. ಒಂದೇ ಒಂದು ದಿನ ಒಂದು ಶೋ ಮಾಡ್ಬಿಡ್ರಿ ಸಾಕ್ರಿ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಗೊತ್ತಾ? ಓಪನ್ ಆಗಿ ನಿಮ್ಮ ಹತ್ರ ಯಾರು ಹೀರೋ ಎಲ್ಲರೂ ಯಾವ ಪ್ರೊಡ್ಯೂಸರ್ ಎಲ್ಲ ನಮ್ಮ ಅಪ್ಪ ಹತ್ರ ಕಿತ್ಕೊಂಡು ಮಾಡಿರೋ ಸಿನಿಮಾ ನೀವು. ನನಗೆ ಬಂದಿದ್ದು ಸಿನಿಮಾ ಬೇರೆ ಬೇರೆ ಸಿನಿಮಾ ಮಾಡಿದೆ, ನಿಮ್ಮಿಂದ ನಿಮ್ಮ ಪ್ರೀತಿಯಿಂದ ನನಗೆ ಬೇರೆ ಬೇರೆ ಅವಕಾಶಗಳು ಸಿಕ್ತು. ಬಿಗ್ ಬಾಸ್ಗೆ ಹೋಗಿ ಬಂದೆ, ಮತ್ತು ಬೇರೆ ಬೇರೆ ಪಿಕ್ಚರ್ಗೆ ಹಾಡಾಡಿದೆ, ಆ್ಯಕ್ಟ್ ಮಾಡಿದೆ. ಆ ದುಡ್ಡನ್ನೆಲ್ಲ ತೊಗೊಂಡು 25% ಸಮಾಜಕ್ಕೆ ಕೊಟ್ಟಿದ್ದೀನಿ. ಎಲ್ಲಿ ಕೊಟ್ಟಿದ್ದೀರಾ ಸರ್ ಸಮಾಜಕ್ಕೆ 25%? ಎಷ್ಟೋ ಜನಕ್ಕೆ ಅಕ್ಕಿಗಳು ಕೊಟ್ಟಿದ್ದೀನಮ್ಮ. ಅದೆಲ್ಲ ನಾನು ಹೇಳೋಕ್ಕೆ ಒಂಥರ ನೋವಾಗುತ್ತೆ. ಎಷ್ಟೋ ಜನಕ್ಕೆ ಅಕ್ಕಿ ಹಂಚಿದ್ದೀನಿ, ಮಾಧ್ಯಮದವ್ರಿಗೂ ಗೊತ್ತೋದು ಎಷ್ಟು ಜನಕ್ಕೆ ಅಕ್ಕಿ ಹಂಚಿದ್ದೀನಿ, ಎಲ್ಲೆಲ್ಲ ಹಂಚಿದ್ದೀನಿ ಅಂತ ಪತ್ರಕರ್ತರಿಗೂ ಗೊತ್ತು. ದಯವಿಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಬರ್ತೀರಾ? ಇಲ್ಲಾಂದರೆ ಫ್ರೀ ಶೋನೇ ನೋಡಬೇಕು ಅಂತ ಅನಿಸ್ತದೆ. ನೀವು ದುಡ್ಡು ಕೊಡೋಕ್ಕೆ ಇಷ್ಟ ಇಲ್ಲ, ಉತ್ಸವ ಇಟ್ಕೊಂಡ್ರೆ ಬುಧವಾರ 4:15 ಅನುಪಮ ಥಿಯೇಟ್ರ್ KG ರೋಡಲ್ಲಿ ಬರ್ತೀರಾ? 4.5 ಲಕ್ಷ ರೂಪಾಯಿ ಬಾಡಿಗೆ ಕೊಟ್ಟಿದ್ದೀನಿ ಕಣ. ನಮ್ಮ ಅಪ್ಪಗೆ ಹಿಂಸೆ ಕೊಟ್ಟೆ. ಕನ್ನಡಿಗರು ಎಲ್ಲ ಎಷ್ಟು ಗೊತ್ತಾರ, ಎಷ್ಟು ಜನ ಬರ್ತಾರೆ ಗೊತ್ತಾರ? 50 ಜನ ಬರ್ತಾರೆ ಕೊಡ್ರ. ಬರೀ 50 ಜನ ನಾನು ಇಷ್ಟಪಡೋದು ನೀವು ಬೆಂಗಳೂರವ್ರ ಅಲ್ಲ. ನೀವು ಬೈದಿದ್ದನ್ನೆಲ್ಲ ಸಾವಿರಾರು ಜನ, ಲಕ್ಷಾಂತರ ಜನ ವಿಡಿಯೋ ನೋಡಿದ್ರು ಯೂಟ್ಯೂಬಲ್ಲಿ, ಟಿವಿಗಳಲ್ಲಿ ನೋಡಿದ್ರು. ನಾನು ಪಿಕ್ಚರ್ನ ಯಾಕೆ ನೋಡಲ್ಲ ಮೇಡಮ್? ನಾನು ಕೇಳೋ ಪ್ರಶ್ನೆ, ನೀವು ಯಾಕೆ ಪಿಕ್ಚರ್ ನೋಡ್ತೀರಿ? ಎಂಟರ್ಟೈನ್ಮೆಂಟ್ ಚೆನ್ನಾಗಿರ್ಬೇಕು. ನಂದ್ರಲ್ಲಿ ಇದೆಯಲ್ಲ ಮೇಡಮ್, ನೀವು ನೋಡ್ಬಿಟ್ಟು ಆಮೇಲೆ ಕಮೆಂಟ್ ಕೊಡಲಿ ಅಲ್ವಾ? ಆಮೇಲೂ ನಾನು ಚೆನ್ನಾಗಿ ಮಾಡಿಲ್ಲ ಅಂದರೆ ನಾನು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಕಣ. ನೋಡ್ರು ಒಂದ್ಸರಿ ನೋಡ್ರ, ಇದಕ್ಕಿಂತ ಬೇಕಾರೋ ಸಾಯ್ಬೇಕಾರೋ ಹೇಳು? ಸತ್ತರಾದ್ರು ನೋಡ್ತೀರಾ ಫ್ರೀಯಾಗೆ? ಹೊಟ್ಟೆ ಉರ್ತೀರಾ ಕಣ್ರ? ನಿಮ್ಗೋಸ್ಕರ ನಾನು ಏನು ಮಾಡಿಲ್ಲಲ್ವಾ? ಇದೇ ತೆಲುಗು ಪಿಕ್ಚರ್ ವಿರೋಧವಾಗಿ ಹೋರಾಟ ಮಾಡಿಲ್ವಲ್ಲ ನಾನು ಕಾವೇರಿ ಇಶ್ಯೂಗೆ? ಇವತ್ತು ನೀವು ಹೋರಾಟ ಮಾಡಿ ಇವಾಗ ಆ ಪಿಕ್ಚರ್ ಹೌಸ್ಫುಲ್ ನಂದು ಖಾಲಿ ಹೊಡಿತಾ ಇತ್ತು ಕಣ. ಹೊಟ್ಟೆ ಉರಿಯಲ್ಬೇಡ್ರ? ತುಂಬ್ತೆ ಬೈತೀರ? ಕನ್ನಡಿಗರಿಗೆ ಸ್ವಾಭಿಮಾನದ ಕೊರತೆ ಇದೆ ಅಂತ ಅನ್ಸುತ್ತೆ ನಿಮಗೆ? ಕನ್ನಡಿಗರಿಗೆ ಸ್ವಾಭಿಮಾನದ ಕೊರತೆ ಇದೆ ಅಂತ ಅನ್ಸುತ್ತಾ ನಿಮಗೆ? ಸ್ವಾಭಿಮಾನ ಅಲ್ಲ ಮೇಡಮ್, ನನ್ನ ಮೇಲೆ ಪ್ರೀತಿ ಕಮ್ಮಿ ಆಯ್ತು ಅಷ್ಟೇ. ಕನ್ನಡದ ಮೇಲೆ ಪ್ರೀತಿ ಆಯ್ತು ಅವ್ರಿಗೆ, ನನ್ನ ಮೇಲೆ ಪ್ರೀತಿ ಕಮ್ಮಿ ಆಯ್ತು ಅನ್ಸ್ಬಿಡ್ತು. ನಾನು ಮನೇಲೇ ಯಾವ ನನ್ನ ರಿಯಾಲಿಟಿ ಶೋನೆಲ್ಲ ನೋಡ್ತಾರಲ್ವ, ರಿಯಾಲಿಟಿ ಶೋಗಳು ನೋಡ್ತಾರಲ್ವ, ಮನೇಲೇ ನೋಡ್ಬೋದು. ಉಚ್ಚ ವೆಂಕಟ್ನ ದುಡ್ಡು ಕೊಟ್ಟು ಥಿಯೇಟ್ರಿಗೆ ಹೋಗ್ಬೇಕು ಅಲ್ವಾ? ನಾವು ನನ್ನ ದುಡ್ಡು ಬೇಡವ್ರ? ನಾನು ನಮ್ಮ ಅಪ್ಪಗೆ ದುಡ್ಡು ಕೊಟ್ಬಿಡ್ತೇನ್ರ? ಕನ್ನಡದ ಒಳ್ಳೆ ಪ್ರಯತ್ನಗಳನ್ನ ಸೋಲಿಸ್ತಾ ಇದ್ದಾರಲ್ಲ, ಅಂಥವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನಾನು ಏನು ಹೇಳ ಮೇಡಮ್, ನಾಳೆ ಒಂದಿನ ಹೌಸ್ಫುಲ್ ಮಾಡ್ರ, ಒಂದಿನ ಮಾಡ್ಬಿಡ ಸಾಕು. ನನ್ನ ಬೆವರು ದುಡ್ಡೆಲ್ಲ ಹಾಕ್ಬಿಟ್ಟಿದ್ದೀನಿ ಕಣ, ರಕ್ತ ದುಡ್ಡು ಹಾಕಿದ್ದೀನಿ ಕಣ. ಮಾಡ್ತೀರಲ್ವ? ಬರ್ತೀರಲ್ವ ಥಿಯೇಟ್ರಿಗೆ? ಬರ್ತೀರಾ? ನಾವು ನನ್ನ ಬೈಯೋದು ನೋಡಿದ್ದೀನಿ ಕಣ, ಹಾಳೋದು ನೋಡ್ಬಿಟ್ರ. ಇದನ್ನು ಶೇರ್ ಮಾಡ್ಬೇಕು ಎಲ್ಲರಿಗೂ. ಶೇರ್ ಮಾಡಿ ಖುಷಿ ಪಡ್ತೀರ ಹಾಳೋದು ನೋಡಿ. ಯಾಕೆ ಹೋಗ್ತೀರ? ನಾವು ದುಡ್ಡು ಹೋಗ್ತಾರ ದುಡ್ಡು ಯಾಕಡೆ ಸಮಾನ ಕಣ. ನೀವು ನನ್ನ ಅಷ್ಟು ಪ್ರೀತಿಸ್ತೀರ ಅನ್ಕೊಂಬಿಟ್ಟಲ್ಲ, ಅದು ಮುಟ್ಟಾಗಿತ್ತು ಕಣ. ನಾನಿದೆ ಬಿಕಮ್ ಫೂಲ್. I thought you loved me ಕಣ್ರ. ಎಷ್ಟು ಸತ್ತಿ ತಗೊಂಡಿದ್ದ ನನ್ನ ಹತ್ರ. ಅವಾಗ ಎಷ್ಟು ಪ್ರೀತಿ ತೋರಿಸಿದ್ರಿ? ಪಿಕ್ಚರ್ ಹೋಗಿ ಯಾಕೋ ತೋರ್ಸಾರ? 20 ನಿಮಿಷದ ವಿಡಿಯೋ ಬಿಟ್ಟಿದ್ರಲ್ಲ, ಅದು ನೋಡೇ ಜನ ಸಮಾಧಾನ ಮಾಡ್ಕೊಂಡು ಸುಮ್ಮನಾಗ್ಬಿಟ್ರ ಅಂತ. ಏನು ಸಮಾಧಾನ ಮಾಡ್ತಾರೆ ಮೇಡಮ್? ನೋಡ್ರು ಹಾಡುಗಳಿದೆ ಕಣ್ರ, ಓಪನ್ ಪರ್ಕಿವಿ ಚೌಕೆಟ್ ಸಾಂಗ್ಸ್ ಚೆನ್ನಾಗಿಲ್ವಾ? ಪ್ರೋಮೋ ಓಪನ್ ಮಾಡು, ಪ್ರೋಮೋ ಚೆನ್ನಾಗಿಲ್ವಾ? ಒಂದು ಸೀನ್ ಬಿಟ್ಟಿದ್ದೀನಿ ರಾಜಕೀಯ ವಿಷಯ ಇಟ್ಟು, ಆ ಸೀನ್ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ಅಂದರೆ ಬರ್ಬಾರ್ಡ್ರ? ಕನ್ನಡಿಗರ ಬಂದ್ರು ತುಂಬ ಇಷ್ಟಪಟ್ಬಿಟ್ಟಿದ್ದೀನಿ. ನನ್ನ ಬಗ್ಗೆ ಯೋಚನೆ ಮಾಡಿದ ಕಣ, ಈ ಸಮಾಜದ ಬಗ್ಗೆ ಯೋಚನೆ ಮಾಡಿ ಇದಕ್ಕೆ ಕಮೆಂಟ್ ಕೊಡ್ತಾರೆ ಕಣ. ಉಚ್ಚ ವೆಂಕಟ್ ನಾಟಕ ಮಾಡ್ತೀನಲ್ವಾ? ಯಾವತ್ತಾರು ನಾಟಕ ಮಾಡಿರೋದು ನೋಡಿದ್ರ? ಬರ್ತೀನಲ್ರ? ನೋಡ, ನನಗೆ ಕೈ ಮುಗ್ಗಿನ ಅಭ್ಯಾಸ ಇಲ್ಲ.
ಅದ್ರ ಒಂದು ಮಾತಾಡ್ತೀನಿ ಕಣ, ನನ್ನ ಮೇಲೆ ಸ್ವಲ್ಪ ಪ್ರೀತಿ ತೋರಿಸ್ರ, ನಾನು ನಿಮ್ಮನ್ನ ಪ್ರೀತಿಸ್ಬಿಟ್ಟಿದ್ದೀನಿ ಕಣ, ದ್ವೇಷಿಸೋರ ಬಗ್ಗೆ ಕೇರ್ ಮಾಡೋಣ ನಾನು ಹೆಂಗ್ರೆ ಸಮಾನ ಕಣ. ಆದರೆ ನಿಮ್ಮ ಪ್ರೀತಿಸ್ಬಿಟ್ಟು ಬೇರೆಯವ್ರು ನೋಡಿಲ್ಲ ಅಂದರೆ ನಾನು ಬೇಜಾರು ಪಡ್ಕೊಳೋಣ ಕಣ. ಹೈದ್ರಾಬಾದಲ್ಲಿ ರಿಲೀಸ್ ಮಾಡಿದಾಗ ನೋಡಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಳೋಣ ಕಣ. ಬಟ್ ಇಲ್ಲಿ ಕಣ ಕನ್ನಡಿಗನ ಕಣ, ನಾನು ಕನ್ನಡ ಪಿಕ್ಚರ್ ಮಾಡೋಣ. ಬರ್ತೀರಾ? ನಾಳೆ ಅನುಪಮ ಥಿಯೇಟರ್ KG ರೋಡ್ ಕಣ ಬಂದ್ರ, ಕಾಯ್ತಿರ್ತೀನಿ ಕಣ್ರ. ಒಂದಿನ ಮಾಡ್ರ, ಒಂದೇ ಒಂದಿನ ಕಣ ನಾನು ಗೆದ್ದೆ ಅಂತ ಮೆರೀತೀನಿ ಕಣ. ಏನು ಗೊತ್ತಾ ಮೆರೆಯೋದು ಗೊತ್ತಾ, ನನ್ನ ಕನ್ನಡಿಗರು ಬೆಂಗಳೂರಲ್ಲಿರೋರು ಇಷ್ಟಪಡ್ತಾರೆ ಅಂತ ಅಷ್ಟೇ ಹೊರತು ಇನ್ನೇನು ದುಡ್ಡು ಬರುತ್ತೆ ಅಂತಲ್ಲ ಕಣ. 4 ಲಕ್ಷ ರೂಪಾಯಿ ಬರುತ್ತಣ ಒಂದು ವಾರದ ಥಿಯೇಟ್ರ್ ಬಾಡಿಗೆ ಕಣ. ಕಲೆಕ್ಷನ್ ಎಷ್ಟಾಗಿತ್ತು ಗೊತ್ತಾನ? 25,000 ಕಣ. 25,000. ಯಾರಾದ್ರೂ ಓಪನ್ ಆಗಿ ಹೇಳ್ತಾರ ಇಲ್ಲ, ಸಾಯ್ಬೇಕು ನೋಡೋಣ, ಸತ್ರ ಫ್ರೀಯಾಗಿ ನೋಡ್ತೀರ, ನಾನು ಏನೋ ತಪ್ಪ ಸಾಯ ಅಂತಾರ ಆ ಮಟ್ಟಿಗೆ ತಲೆ ಕೆಡುತ್ತೆ ಕಣ. ಬಾಹುಬಲಿ ಯಾವ ಹೋರಾಟಗಳು ನಿಮ್ಗೋಸ್ಕರ ನಾನು ಮಾಡಿರೋಲ್ಲ. ನಾನು ಒಂದೊಂದು ವಿಡಿಯೋ ನೋಡಿದ್ದೀರ ಯೂಟ್ಯೂಬಲ್ಲಿ. ಹೋರಾಟದ ವಿಷಯದಲ್ಲಿ, ಕಾವೇರಿ ಇಷ್ಟದಲ್ಲಿ ಯಾವ ವಿಷಯದಲ್ಲಿ ಹೋರಾಟನೇ ಮಾಡಿಲ್ವಾ? ನನಗೆ ಯಾಕೋ ಈ ಶಿಕ್ಷೆ ಕೊಡ್ತೀರಾ? ನನ್ನ ಪ್ರೀತಿ ಮಾಡ್ತೀರಿ ಅಂತ ಮೋಸ ಮಾಡ್ತೀರಾ? ಪ್ರೀತಿ ವಿಸ್ತಾರ ಮೋಸ ಮಾಡಬೇಡ್ರ, ಭಾಳ ನೋವಾಗುತ್ತೆ ಕಣ. ಬಡ್ರ ನನಗೇನು ನೋಡೋಣ, ಕಮೆಂಟ್ಸು ಕಾಂಪ್ಲಿಮೆಂಟ್ಸ್ ಇರ್ಬೋದಲ್ಲ ಕಣ. ನನಗೆ ಅವೆಲ್ಲ ಗೊತ್ತಿಲ್ಲ ಕಣ. ಅಲ್ಲ, ಈಗ ಎಷ್ಟೋ ಜನಕ್ಕೆ ನೀವು ಬೈದಿದ್ದೀರಲ್ಲ, ಯಾಕೆ ನನ್ನ ಸಿನಿಮಾ ನೋಡಲ್ಲ ಅಂತ ಹೇಳಿ ಬೈದ್ರೆ ಜನ ಬರ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ನನಗೆ ನೋಡ, ನಾನು ಬೈದಿದ್ದು ತಪ್ಪು ಅಂತ ಅನ್ಸುತ್ತಾರ ನಿಮ್ಗೆ? ತಪ್ಪು ಕಣ. ಬಟ್ ಒಂದೇ ತಿಂಗ್ ಕಣ, ನೀವು ಈ ಥರ ಲೂಸ್ ಆಗಿಬಿಟ್ರೆ ನಮಗೆ ಕನ್ನಡ ಪಿಕ್ಚರ್ಗೆ ಥಿಯೇಟ್ರ್ ಕೊಟ್ಟಿಲ್ಲ ಆಯ್ತಾ, ತೆಲುಗು ಅವರೆಲ್ಲ ತಗೊಂಡ್ರು. ನಾಳೆ ಏನು ಮಾಡ್ತಾರೆ, ಬೇರೆ ಭಾಷೆಯವರು ಬೇರೆ ರಾಜ್ಯದವರು ನಮ್ಮ ಕರ್ನಾಟಕಲ್ಲಿ ಕೊಂಡ್ಕೊಂಬಿಡ್ತಾರೆ ಕಣ. ಒಂದೊಂದು ಏರಿಯಾನು ಕೊಂಡ್ಕೊಂಬಿಡ್ತಾರೆ, ಒಂದೊಂದು ಏರಿಯಾನು ಕೊಂಡ್ಕೊಂತಾರೆ ಕಣೋ. ನಮ್ಗೆ ಈ ಏರಿಯಾ ಕೊಡಿ, ನಮ್ಗೆ ಈ ಏರಿಯಾ ಕೊಡಿ ಅಂತ. ಲಾಸ್ಟಾಗ ಕರ್ನಾಟಕದಲ್ಲಿ ಕನ್ನಡಿಗರೇ ಇರೋಲ್ಲ, ನಾವುಗಳು ಬಾಡಿಗೆ ಮನೇಲಿ ಇರ್ತೀವಿ ಕಣೋ, ಸ್ವಂತ ಅವ್ರಾಗ್ಬಿಡ್ತಾರೆ. ಆಮೇಲೆ ಕರ್ನಾಟಕ ಬೋರ್ಡ್ ಬದಲಾಗುತ್ತೆ ಕಣೋ, ಇದಾಗುತ್ತೆ ಕಣೋ. ಬರೀ ಥಿಯೇಟ್ರ್ ಸಮಸ್ಯೆ ಅಲ್ಲ ಕಣೋ, ನೀವು ಹೋಗೋ ರೋಡ್ ಕೂಡ ಇವತ್ತು ಪ್ರೈವೇಟ್ಗೆ ಮಾರಿದ್ದಾರೆ ಸರ್ಕಾರ ಕೆಲವರು, ಗೊತ್ತಾ? ಯು ಆರ್ ಪೇಯಿಂಗ್ ಮನಿ ಫಾರ್ ದ ರೋಡ್ಸ್ ಟುಡೇ. ವೈ ದಿ ರೋಡ್ ಶುಡ್ ಬಿ ಸೋಲ್ಡ್ ಟು people, private people? It should be sold to government people. It is people's property ಅಲ್ವಾ, ಗೌರ್ಮೆಂಟ್ ಪ್ರಾಪರ್ಟಿನ ರೋಡ್ಗಳು. ಅದನ್ನ ಪ್ರೈವೇಟ್ ಅವ್ರು ಹೆಂಗ್ ಮಾಡ್ತಾರೆ? ಟೋಲ್ ಗೇಟ್ಗಳು ಹೆಂಗ್ ಬಂದೈತೆ? ನಾಳೆ ಹಳ್ಳಿಗೆ ಹೋಗ್ಬೇಕಂದ್ರು ಒಂದೊಂದು ನೀವು ದುಡ್ಡು ಕೊಟ್ಟು ಹೋಗ್ಬೇಕಾಗುತ್ತೆ. ಹಿಂಗ್ ಮಾಡಾಕ್ ಬಿಡ್ತಾರೆ ಕಣೋ. ಬೋಗಸ್ ಓಟ್ ಬಗ್ಗೆ ಹೇಳಿ ಕಣೋ, 500 ರೂಪಾಯಿ ನೀವು ಕೊಡ್ತೀರಿ, ತಗೊಂತೀರಾ, ಬೋಗಸ್ ಓಟ್ ಹಾಕ್ತೀರಾ. ಯು ಟೇಕ್ 500 and put bogus vote, 5 years to die. ನೀವು ಸಾಯ್ತೀರಾ, ನಿಮ್ಗೆ ಅನ್ಯಾಯ ಆಗುತ್ತೆ ಕಣೋ. ಬೋಗಸ್ ಓಟ್ ಮಾಡಬೇಡಿ ಅಂತ ಹೇಳಿದ್ದೀನಿ. ತಪ್ಪ. ಹೆಣ್ಮಕ್ಳಿಗೆ ಅತ್ಯಾಚಾರ ಮಾಡೋರ ನೇಣಾಕಿ ಅಂತ ಹೇಳಿದ್ದೀನಿ. ತಪ್ಪ. ಬಿಡಿ ಅದೇ ಅಲ್ಲ ಕಣೋ, ನಿಮ್ಗೆ ಎಂಟರ್ಟೈನ್ಮೆಂಟ್ ಇದೆ ಕಣೋ. ನಮ್ಗೆ ಗೊತ್ತು ನೀವು ಅಂತೀರ ಹೌದು ಎಲ್ಲ ಮೆಸೇಜ್ ಇಟ್ಬಿಟ್ರೆ ನಮ್ಗೆ ಬೋರ್ ಆಗಲ್ವ ಅಂತ. ಇದೆ ಕಣೋ, ನೀವು ನೋಡಿ ಚಪ್ಪಾಳೆ ಹೊಡಿತೀರ, ವಿಸಿಲು ಹೊಡಿತೀರ ಕಣೋ, ಅಂತ ಅವಸ್ಗಳು ಇಟ್ಟಿದ್ದೀನಿ ಕಣೋ. ದಯವಿಟ್ಟು ಕಣೋ, ನನಗೆ ನೋಡೋ, ನೀವು ನೋಡಿ, ನಾನು ಯಾರು ವಿರೋಧವಾಗಿಲ್ಲ. ಬಟ್ ನನಗೆ ನನ್ನ ಕರ್ನಾಟಕ ಮುಖ್ಯ. ಇವತ್ತು ಸಿನಿಮಾ ಓಡುತ್ತೋ ಬಿಡುತ್ತೋ, ನಾನಂತೂ ಇಲ್ಲಿ ಬಿಟ್ಟು ಹೋಗಲ್ಲ. ಇಲ್ಲಿರೋ ಜನರಿಗೆ ನಾನು ಏನಾಗುತ್ತೋ ಅದು ಮಾಡ್ತೀನಿ ಕಣೋ. ನಮ್ಮ ಅಪ್ಪ ಹತ್ರ ಕಿತ್ಕೊಂಡು ಮಾಡ್ತೀನಿ. ಬಟ್ ಲಾಸ್ಟಾಗಿ ನಮ್ಮ ಅಪ್ಪ ಹತ್ರ ದುಡ್ಡಿರಲ್ಲ ಕಣೋ, ಕಿತ್ತಿ ಕೊಟ್ಬಿಡ್ತೀನಿ ಕಣೋ. ನಾನು ಬಂದಿದ್ದ ದುಡ್ಡನ್ನು ಕೊಟ್ಟಿದ್ದೀನಿ ಕಣೋ ಸಮಾಜಕ್ಕೆ. ನ್ಯೂಸ್ ಚಾನಲ್ ಕೇಳ್ರೋ, ನನ್ನ ಪಿಕ್ಚರ್ ಹಾಕೊಂಡು ನೋಡೋಣ. ಎಲ್ಲ ನಮ್ಮ ಅಪ್ಪ ಹತ್ರ ಕೊಟ್ಬಿಡ್ತೀನಿ. ಆಮೇಲೆ ನಮ್ಮ ಅಪ್ಪ ನಾನು ಒಳ್ಳೆ ಮಗ ಆಗಕ್ಕಾಗತ್ತಾರ? 1 ರೂಪಾಯಿ ಕೊಡೋಲ್ಲ ಕಣ ನಾನು. ದಯವಿಟ್ಟು ಹೇಳ್ತೀನಿ ಕಣ, ನೋಡ್ರೋ. ನನಗೆ ನೋಡಿ ಕಮೆಂಟ್ಸ್ ಕಾಂಪ್ಲಿಮೆಂಟ್ಸ್ ನೋಡೋಣ ಕಣ. ನೀವು ಕಮೆಂಟ್ಸ್ ಕೊಡ್ತೀರಾ, ಲೈಕ್ಸ್ ಕೊಡ್ತೀರಾ, ಡಿಸ್ಲೈಕ್ಸ್ ನಂಗೆ ಗೊತ್ತಿಲ್ಲ ಕಣ. ಅವೆಲ್ಲ ನಾನು ಬರ್ತೀರಾ ಅನುಪಮ ಥಿಯೇಟ್ರಿಗೆ, KG ರೋಡ್ಗೆ ಬಂದ್ರೋ, ಕಾಯ್ತೀನಿ ಕಣ. 10:30 ಬಂದ್ಬಿಡ್ರೋ, ಒಂದೇ ಹೊತ್ತು ಮಾಡ್ಬಿಡ್ರೋ.
Promise you share to your friends, Kara. This video should be shared to your friends, Kara. Ucha Venkat is crying, Kara. Can you kushi padtaralva? Ucha Venkat andre kushi padtar. Meri awaaz aagtaralva. ಬರ್ತೀರಾ ನಿಮ್ಗೋಸ್ಕರ ಕಾಯ್ತಿರ್ತೀನಿ ಕಣ್ರ ತಂದೆ ಮೇಲೆ ನೀವು ಬರ್ಬೇಕಂಡ್ರ ನೋಡು ನಾಳೆ ಆಗಲ್ಲ ನೀವು ಫ್ರೀಯಾಗಿ ನೋಡೋದು ದುಡ್ಡು ಕೊಟ್ಟು ನೋಡೋಣ ಅಂದರೆ ಬುಧವಾರ 4:15ಗೆ ಅನುಪಮ ಥಿಯೇಟರ್ KG ರೋಡಲ್ಲಿ ಫ್ರೀ ಶೋ ಐತಿ ಅವಾಗಾದರೂ ಬರ್ತೀರಾ ಯು ಶುಡ್ ಕಮ್ ಇನ್ನೂ ಕೆಲವು ಥಿಯೇಟ್ರಿಗೆ ಬರೋಕ್ಕಾಗಲ್ಲ PVR ಇನಾಕ್ಸ್ಗೆ ಹೋಗಿ ಆಮೇಲೆ ಇನ್ನೊಂದು ಹೆಣ್ಮಕ್ಳು ಕೇಳ್ತೀನಿ ನಾನೇನು ಮಾಡಿಲ್ವಾ ನಿಮ್ಮ ಪರವಾಗಿ ನಿಂತಿರುವ ಒಂದು ಹೆಣ್ಣು ಬರೋಣ ಕಣ ಥಿಯೇಟ್ರಿಗೆ not even one girl is coming. How do I feel when I fought for the people, for you girls? You'll tell, why did you fight? Who told you to fight? ಯಾಕೆ ಜಗಳ ಮಾಡಿದೆ ನಾನು ನಿಮ್ಗೆ ಹೇಳಿದ ಜಗಳ ಮಾಡೋಕ್ಕೆ ಅಂತೀರಾ ದಯವಿಟ್ಟು ರೀ ನನ್ನನ್ನು ಹಿಂಗೆ ಸೋಲ್ಸ್ಬೇಡ್ರೆ ನಿಮ್ಮ ಪರವಾಗಿ ನಿಂತಿದ್ದು ನಾನು ರೀ ಇವತ್ತು ಒಬ್ಬರು ಥಿಯೇಟ್ರಿಗೆ ಬರೋಲ್ಲಂದ್ರೆ ಹಿರಿಯರು ಹುಚ್ಚ ವೆಂಕಟ ಚಪ್ಪಲಿ ಹಾಕೋ ಸೀನ್ ತೋರಿಸ್ತಿದ್ದೀನಿ ತಂದೆಗೆ ಚಪ್ಪಲಿ ತೊಗೊಳೋ ಸೀನ್ ತೋರಿಸ್ತಿದ್ದೀನಿ ಐ ಶೋನ್ ದಟ್ ಯು ಟು ಬೈ ಸ್ಲಿಪ್ ಔಟ್ ಯುವರ್ ಫಾದರ್ ಯು ಟು ಪುಟ್ ಸ್ಲಿಪ್ ಔಟ್ ಯುವರ್ ಫಾದರ್ ಯು ನೋ ವಾಟ್ ಇಸ್ ದ ಸೈಜ್ ಆಫ್ ಯುವರ್ ಫಾದರ್ ಸ್ಲಿಪ್ಪರ್ ಸೈಜ್ ಏನಂತ ಗೊತ್ತಾಂತ ತೋರಿಸ್ತಿದ್ದೀನಿ ಹುಚ್ಚ ವೆಂಕಟನೇ ಅಲ್ವಾ ಎಷ್ಟು ಜನ ಹಿರಿಯರು ಬಂದಿದ್ದೀರಾ ಮೊನ್ನೆ ಏನು ಗೊತ್ತಾರೋ ಬಂದು ಫೋಟೋ ಇಟ್ಕೊಂಡ್ರು ಕಣ ನನ್ನ ಪಿಕ್ಚರ್ ಬಂದರು ಅಂತ ಇಡೀ ಫ್ಯಾಮಿಲಿ ಇಟ್ಕೊಂಡು ಪಕ್ಕದಾಗಿರೋ ತೆಲುಗು ಪಿಕ್ಚರ್ಗೆ ಹೋದ್ರು ಕಣ ಫೋಟೋಗೆ ಮಾತ್ರ ನಾನು ಬೇಕಾ ನನಗೆ ಕಷ್ಟ ಅಂದರೆ ಅವ್ರು ಬರ್ತಾರ ತೆಲುಗು ಅವರು ಇವ್ನು ಬರ್ತಾನೆ ಕಣ ಈ ಪಿಕ್ಚರ್ ಫ್ಲಾಪ್ ಆದ್ರೂ ಬರ್ತೀನಿ ಕಣ ಈ ಪಿಕ್ಚರ್ ಫ್ಲಾಪ್ ಆದ್ರೂ ಬರ್ತೀನಿ ನಿಮ್ಮ ಕಷ್ಟಕ್ಕೆ ಕನ್ನಡಿಗರ ಕಷ್ಟಕ್ಕೆ ಬರ್ತೀನಿ ಕರ್ನಾಟಕದ ವಿಷಯ ಯಾರು ಬಂದರೆ ನಮ್ಮ ಕೊಚ್ಚು ಸಾಕ್ಬಿಡ್ತೀನಿ ಜೈಲಿಗೆ ಹೋಗೋಕ್ಕೂ ರೆಡಿ ನಾನು ಅಂಥ ಮನುಷ್ಯ ಅರ್ಥ ಆಯ್ತಾ ಬಟ್ ನಾನು ಪ್ರೀತಿ ಇಷ್ಟ ಬಂದರೆ ವೀಕ್ ಆಗ್ಬಿಡ್ತೀನಿ ಕಣ ಪ್ರೀತಿಸೋರು ಮೋಸ ಮಾಡಿದ್ರೆ ನೀವು ವೀಕ್ ಆಗಲ್ವಾ ಹಾಗೆ ನಾನು ವೀಕ್ ಆಗ್ಬಿಡ್ತೀನಿ ಕಣ ಬರ್ತಿರೋಣ ನಾವು ಸುಳ್ಳು ಮಾಡ್ರ ಇವತ್ತು ಖಾಲಿ ಬಿಡಿ ತುಂಬಾ ಕ್ಲೋಸ್ ಅಪ್ ಶಾಟ್ ತೆಗೆದು ಎಷ್ಟೊತ್ತಪ್ಪ ಹುಚ್ಚ ವೆಂಕಟ್ ಬುಕ್ ನೋಡೋದು ಅಂತೆಲ್ಲ ಒಂದಷ್ಟು ಕಾಮೆಂಟ್ಸ್ ಬಂದಿದೆ ನೋಡಿದ್ದೀನಿ ನಾನು ಕಾಮೆಂಟ್ಸ್ ಏನು ಹೇಳ್ತಿರೋದಕ್ಕೆ ಆ್ಯಕ್ಟಿಂಗ್ ಬರದೇ ಇರೋರು ವೈಟ್ ಶಾಟ್ ಇರ್ತಾರೆ ಆ್ಯಕ್ಟಿಂಗ್ ಬರೋನು ಕ್ಲೋಸ್ ಅಪ್ ಶಾಟ್ ಇರ್ತಾರೆ ಅಲ್ವಾ ಇವನು ಆ್ಯಕ್ಟಿಂಗ್ ಮಾಡೋನು ಇವ್ನಿಗೆ ಆ್ಯಕ್ಟಿಂಗ್ ನೋಡ್ರು ನನ್ನ ಸಿನಿಮಾ ನೋಡು ಆ್ಯಕ್ಟಿಂಗ್ ಮಾಡಿಲ್ಲ ಅಂತ ಹೇಳೋ ಡಬ್ಬ ಆ್ಯಕ್ಟಿಂಗ್ ಅಂತ ಹೇಳೋ ಆ್ಯಕ್ಷನ್ ಸೀಕ್ವೆನ್ಸ್ ನೋಡೋ ಡಬ್ಬ ಆ್ಯಕ್ಷನ್ಸ್ ಅಂತ ಹೇಳೋ ಒಂದೇ ಒಂದು ಸರಿ ನೋಡ್ರೋ ನನ್ನ ಮಗ ನೀವು ಬಿಸಿಲು ಹೊಡಿತೀರ ಚಪ್ಪಾಳೆ ಹೊಡಿತೀರ ಕಣ ದಯವಿಟ್ಟು ಕಣ ಹೇಳಿ PVR ಹೋಗ್ತೀರಾ ಐರನ್ಸ್ ಹೋಗ್ತೀರಾ ವರ್ಡ್ ಮಾಡಿ ತೆಲುಗು ಪಿಕ್ಚರ್ ಕಣೋ ಎಲ್ಲ ಕಡೆ ನೆನ್ನೆ ಹೋಗ್ಬಿಟ್ಟು ಗಲಾಟೆ ಮಾಡಿದೆ ಕಣ ಮಂತ್ರಿ ಮಾಡಿದೆ ಅಂದ್ಕೊಂಡು ಯಾವುದೋ ಒಂದು ಜಾಗದಲ್ಲಿ ಜ್ಞಾಪನ ಇಲ್ಲ ಅಲ್ಲಿ ಹೋಗಿ ಗಲಾಟೆ ಮಾಡಿದೆ ಅಲ್ಲಿ ತೆಲುಗು ಪಿಕ್ಚರ್ ಕ್ಯೂವಲ್ಲಿ ನಿಂತಿರೋ ಬಂದಂದು ಸೆಲ್ಫಿ ಕೇಳಲ್ಲ ನಾನು ಎಕ್ಕಡ ಕೊಡ್ತೀನಿ ಅಂದೆ ತಪ್ಪನು ನಾನು ಪಿಕ್ಚರ್ ನೋಡ್ದೆ ಅಂದೆ ಇಲ್ಲ ಸರ್ ನಾನು ತೆಲುಗು ಪಿಕ್ಚರ್ ಬಂದಿದ್ದು ಅಂದ ಅದು ನಾನು ತೆಲುಗು ಪಿಕ್ಚರ್ ನೋಡು ಆಮೇಲೆ ಕನ್ನಡ ಪಿಕ್ಚರ್ ನೋಡು ಆಮೇಲೆ ಸೆಲ್ಫಿ ಕೊಡ್ತೀನಿ ಅಂದೆ ತಪ್ಪನು ನಾನೇನು ಆ ಪಿಕ್ಚರ್ ನೋಡ್ಬೇಡ ಅಂತೀನ ಹೇಳೋ ದಯವಿಟ್ಟು ನೀವು ಬರ್ಬೇಕಂಡ್ರ ಹುಚ್ಚ ವೆಂಕಟ ಹತ್ರ ನೋಡಿದ್ದೀರಲ್ವ ಯು ಶುಡ್ ಶೇರ್ ದಿಸ್ ಎವ್ರಿ ಒನ್ ಎಲ್ಲರಿಗೂ ಶೇರ್ ಮಾಡಬೇಕು ಇದನ್ನು ಶೇರ್ ಮಾಡೋಕ್ಕೆ ಇವತ್ತೇ ಶೇರ್ ಮಾಡಬೇಕು ಎಷ್ಟು ಟಿಕೆಟ್ ಕಲೆಕ್ಷನ್ ಆಗುತ್ತೆ ಮುಖ್ಯ ಅಲ್ಲ ಕಣ ಎಷ್ಟು ಜನ ಬರ್ತೀರ ಅನ್ನೋದು ಮುಖ್ಯ ಕಣ ಎಷ್ಟು ಜನ ಹುಚ್ಚ ವೆಂಕಟನ ಪ್ರೀತಿಸ್ತೀರ ಅನ್ನೋದು ಮುಖ್ಯ ಕಣ ಇವತ್ತು ಒಂದೊಂದು ವೀಡಿಯೋ ನೋಡಿ ನೀವು ಖುಷಿ ಪಟ್ಟಿದ್ದೀರ ಸಿನಿಮಾ ನೋಡಿದ್ರು ಖುಷಿ ಪಡ್ತೀರ ಕಣ್ರ ಬಂಡ್ರ ಅತಿ ಸುಸ್ತಾಗ್ಬಿಟ್ಟಿದ್ದೀನಿ ಕಣ ಇನ್ನೊಂದು ಮತ್ತೆ ಹೇಳ್ತೀನಿ ಗೊತ್ತಾ ನಗ್ತೀರಲ್ವ ಕುಡಿಯೋಕ್ಕೂ ಮನ್ಸಿಲ್ಲ ಕಣ ಕುಡಿದು ನಿದ್ದೆ ಬರೋಲ್ಲ ಕಣ ಈ ನಡುವೆ ಆ ನೋವಲ್ಲಿದ್ದೀನಿ ಕಣ ನನ್ನ ಜೀವನ ಇವಾಗ ನೋಡ್ತಾ ಇದ್ದೀನಿ ಕಣ Now I'm thinking about my life. I'm staying alone and don't have mother. ನಮ್ಮ ತಾಯಿ ಇಲ್ಲ ಕಣ ನಾನು ಮದುವೆ ಆಗೋದು ಬೇಡವಣ ಎಷ್ಟು ದಿನ ಅಂತ ಹಿಂಗಿರ್ಲೋ ಮದುವೆ ಆಗಿರೋ ಹುಡುಗಿ ಬಿಟ್ಟು ಹೋಗ್ಬಿಟ್ರು ಡೈವರ್ಸ್ ಅಪ್ಲೈ ಮಾಡಿದ್ದೀನಿ ಕಣ ನನ್ನ ಪರ್ಸನಲ್ ವಿಷಯ ಕಣ
ಅಲ್ಲ, ನೀವು ನಿಮ್ಮ ಸಿನಿಮಾ ಮೇಲೆ ಜನರಿಗೆ ನಂಬಿಕೆ ಬಂದಿಲ್ವಾ? ಹಾಗಾದ್ರೆ ಈ ಸಿನಿಮಾಗೆ ಜನ ಬರ್ತಾ ಇಲ್ಲ ಅಂದ್ರೆ ನೀವು ಪಬ್ಲಿಸಿಟಿ ಕೊಡ್ಲಿಲ್ವಾ? ಏನ್ ಸಮಸ್ಯೆ ಇರ್ಬೋದು ಅನ್ಸುತ್ತೆ ನಿಮ್ಗೆ? ಪಬ್ಲಿಸಿಟಿ ಕೊಟ್ಟೆ ನೋಡಿ, ನನಗೆ ಪಬ್ಲಿಸಿಟಿ ಮೀಡಿಯಾದವರು ಪ್ರೆಸ್ ಅವರು ಭಾಳ ಪಬ್ಲಿಸಿಟಿ ಕೊಟ್ಟರು. ಥ್ಯಾಂಕ್ಸ್ ಅ ಲಾಟ್ ಮೀಡಿಯಾದವರು ಪ್ರೆಸ್ ಅವರು, ನೀವು ಭಾಳ ಪಬ್ಲಿಸಿಟಿ ಕೊಟ್ಟಿದ್ದಾರೆ. ನಾನು ಯಾವತ್ತೂ ಮರೆಯಲ್ಲ. ಒಬ್ಬರನ್ನ ನಾನು ಬೈದಿದ್ದೀನಿ, ಹಾಗಂತ ಪ್ರೆಸ್ ರಿಪೋರ್ಟರ್ಗಳು ನನ್ನ ವಿರೋಧ ಅಲ್ಲ. ಇವತ್ತು ನಾನು ಪ್ರೆಸ್ ಅವರಿಂದ ಬೆಳಕಿಗೆ ಬಂದಿದ್ದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಮಾಧ್ಯಮದವರಿಂದ ಬೆಳಕಿಗೆ ಬಂದಿದ್ದೆ ಅಂತ ಇಷ್ಟಪಡ್ತೀನಿ. ನಾನು ಯಾವತ್ತೂ ಬಿಟ್ಕೊಡಲ್ಲ. ಒಬ್ಬನಿಗೋಸ್ಕರ ಎಲ್ಲರೂ ಭಯವನಲ್ಲ ನಾನು. ಬಟ್ ಹೇಳ್ತೀನಿ ಕೇಳಿ ದಯವಿಟ್ಟು, ಮಾಧ್ಯಮದವರು ಪತ್ರಕರ್ತರು ನೀವೆಲ್ಲ ಅಷ್ಟು ಪಬ್ಲಿಸಿಟಿ ಕೊಟ್ಟು ಜನ ಗೊತ್ತಿಲ್ಲ, ಅದು ನಂಗೆ ನೋವಾಗ್ತಿರ ಕಣೋ. ಯಾಕೋ ಗೊತ್ತೀರಾ? ಸಾಂಗ್ಸ್ ನೋಡೋಣ, ವಿಡಿಯೋ ಬಿಟ್ಟಿದ್ದೀರಿ ಯೂಟ್ಯೂಬಲ್ಲಿ ನೋಡಿ. ಸಾಂಗ್ಸ್ ಚೆನ್ನಾಗಿಲ್ವಾ? ಒಂದು ಸಾಂಗ್ ಚೆನ್ನಾಗಿರೋಣ. ನೀವು ಒಂದೇ ಒಂದು ಐಟಮ್ ಸಾಂಗ್ ಇದ್ರೆ ಖುಷಿಯಿಂದ ಥಿಯೇಟ್ರ್ ಗೊತ್ತಿರೋಣ. ಕನ್ನಡಿಗರಿಗೆ ಕನ್ನಡದಲ್ಲಿರುವಂತಹ ಪ್ರತಿಭೆಗಳ ಮೇಲೆ ನಂಬಿಕೆ ಕಡಿಮೆ ಆಗಿದೆಯಾ, ಅಭಿಮಾನ ಕಡಿಮೆ ಆಗಿದೆ ಅಂತ? ಕಾವೇರಿ ಆಡ್ಬೇಕಂತ ಅವಳು ಹೋಗ್ಬಿಟ್ಲು ಕಣ. ಹಾಡಿಗೆ ಹೋಗ್ಲಿ ಅಭಿಮಾನಿಗಳು ಕೇಳ್ತಾ ಇದಾರಲ್ಲ. ಆಗಲ್ಲ ಕಣ, ಆಗಲ್ಲ. ಆ ಶಕ್ತಿ ಇಲ್ಲ ಕಣ ನಿಮ್ಗೋಸ್ಕರ. ನನ್ನ ಎಂಟರ್ಟೈನ್ಮೆಂಟ್ ಪೀಸ್ ಆಗ್ಬಿಟ್ಟಿದ್ದಲ್ವಾ, ಕಾಮಿಡಿ ಪೀಸ್ ಅಲ್ವಾ? ನೋಡೋ ಕಾಮಿಡಿ ಕಣ. ಈಗ ಅಂತ ಇದ್ದೀನಿ ಕಾಮಿಡಿ. ಐ ಆಮ್ ಕ್ರೈಂಗ್. ಹುಚ್ಚ ವೆಂಕಟ್ ಶೌಟಿಂಗ್ ಪರ್ಸನ್ ಇಸ್ ಕ್ರೈಂಗ್. ನಿಮ್ಗೋಸ್ಕರ ಡ್ಯಾನ್ಸ್ ಆಡ್ದೆ ಕಣೋ ಸೂಪರ್ ಜೋಡಿಯಲ್ಲಿ. ನಗ್ದೆ ಕಣೋ, ಕುಂಡೆ ಕಣೋ. ನನ್ನ ಸ್ಟೈಲ್ ಅದಲ್ಲ ಕಣೋ. ಮೈ ಸ್ಟೈಲ್ ಇಸ್ ನಾಟ್ ದಟ್. ನಿಮ್ಮ ಸ್ಟೈಲ್ ಯಾವುದು? ನನ್ನ ಸ್ಟೈಲ್ ಯಾವತ್ತು ನಾನು ಹೆಂಗಿರ್ತೀನಿ ಅಂತ ನಿಮ್ಗೆ ಗೊತ್ತು. ಬಟ್ ಯಾಕೆ ಮಾಡಿದೆ? ಜನ ನನ್ನ ನೋಡಿ ಭಯ ಪಡೋದು ಕಣೋ. ದೇವರ್ ಅಫ್ರೇಡ್ ಆಫ್ ಮಿಸ್ಸಿಂಗ್. ನಿಮ್ಮ ಖುಷಿಗೋಸ್ಕರ ಬದಲಾದೆ ಕಣೋ. ಐ ಚೇಂಜ್ ಮೈ ಸೆಲ್ಫ್. ನಾನು ನಕ್ಕಿದ್ರೆ ನೀವು ಖುಷಿ ಪಡ್ತೀರಾ, ಕುಣಿದ್ರೆ ಖುಷಿ ಪಡ್ತೀರಾ ಅಂತ. ಸಿನಿಮಾದಲ್ಲಿ ನಾನು ಕುಣಿದಿದ್ದೀನಿ ಕಣೋ. ನಾನು ಕುಣಿತಿರ್ಲಿಲ್ಲ ಕಣೋ. ಜೀವನದಲ್ಲಿ ಭಾಳ ನೊಂದ್ಬಿಟ್ಟಿದ್ದೀನಿ ಕಣೋ. ಫಸ್ಟ್ ಟೈಮ್ ಕುಂಡೆ, ಲಾಸ್ಟ್ ಟೈಮ್ ಹುಚ್ಚ ವೆಂಕಟ್ ನೋಡಿದವ್ರು ಅಂದರು ನನ್ನ ಅಭಿಮಾನಿಗಳು, ಅಣ್ಣ ನೀವು ಡ್ಯಾನ್ಸ್ ಆಡ್ಬೇಕಣ್ಣ. ಡ್ಯಾನ್ಸ್ ಆಡಿ ಈ ಸಿನಿಮಾದಲ್ಲಿ ಡ್ಯಾನ್ಸ್ ಆಡ್ಬೇಕಣ್ಣ. ಒಂದ್ಸರಿ ನೋಡ್ರ ನನಗೆ ಒಂದಿನ ಔಟ್ಪುಟ್ ಮಾಡ್ಬಿಡ್ರ ನೋಡೋ. ತೆಲುಗು ಅವ್ರಿಗೆ ನೋವಾಗುತ್ತೆ ಅಂತಲ್ಲ ಕಣ, ಒಬ್ಬ ಕನ್ನಡಿಗನ ಖುಷಿ ಆಗುತ್ತೆ ಕಣ. ಇನ್ಮೇಲೆ ಕನ್ನಡಿಗನ ಯಾರು ತುಳಿಯೋ ಧೈರ್ಯ ಮಾಡಲ್ಲ ಕಣ. ಕರ್ನಾಟಕ ಯಾರಿಗೂ ಮಾಡೋಕ್ಕಾಗಲ್ಲ ಕಣ. ನೋಡ್ತೀರಾ? ನೋಡು, ನನ್ನ ಕಮೆಂಟ್ಸು ಕಾಂಪ್ಲಿಮೆಂಟ್ಸ್ ಏನು ನೋಡೋಣ. ನಾನು ಏನು ನೋಡೋಣ ಗೊತ್ತಾ? ನನ್ನ ಎಷ್ಟು ಇಷ್ಟಪಡ್ತಾರೆ ನನಗೆ ಗೊತ್ತಿಲ್ಲ ಕಣ. ಒಂದು ಕಮೆಂಟ್ ನೋಡಿದ್ರು ನಾನು ಏನಾಗ್ತೀನೋ ಗೊತ್ತಿಲ್ಲ. ಅದಕ್ಕೆ ನಾನು ಕಮೆಂಟ್ ಮಾಡೋಣ. ಬಟ್ ಶೇರ್ ಮಾಡಬೇಕು. ದೊಡ್ಡ ಶೇರ್ ದಿಸ್ ವಿಡಿಯೋ ಟು ಎವ್ರಿ ಒನ್. ಇದು ನನಗೂ ಕೊಡ್ತೀರಾ ಮೇಡಮ್? ಇದು ಖಂಡಿತ ಕೊಡ್ತೀನಿ. ಕೊಡ್ತೀರಾ? ಖಂಡಿತ ಕೊಡ್ತೀನಿ. ಹುಚ್ಚ ವೆಂಕಟ್ ಕಿಚ್ಚರ್ ನೋಡೋರೆ, ಬೈಯರ್ ನೋಡೋರೆ, ಅಳೋದು ನೋಡ್ಬಿಟ್ಟೆ ಸತ್ತೋಗ್ತೀನಿ ಕಣ. ಒಂದಿನ ಔಟ್ಪುಟ್ ಮಾಡ್ರ. ಹೋಗ್ಲಿ, ನಿಮ್ ಸ್ಟೈಲೇ ಕನ್ನಡಿಗರಿಗೆ ಹೇಳಿ ನೋಡಿ. ನಿಮ್ ಚಿತ್ರಕ್ಕೆ ಬಂದು ನೋಡ್ತಾರ? ನನ್ನ ಸ್ಟೈಲ್ ಬೇಡ ಮೇಡಮ್, ಸಾಕು ಮೇಡಮ್. ಪ್ಲೀಸ್ ಬಿಟ್ಟಿದ್ದೀರಿ. ಪ್ರೀತಿಸೋರು ವ್ಯಕ್ತಿ ಮುಂದೆ ನಮ್ಮ ಸ್ಟೈಲ್ ಬೇಕಾ? ದ್ವೇಷಿಸೋರ್ ಮುಂದೆ ಹುಚ್ಚ ವೆಂಕಟ್ ರಾಕ್ಷಸ, ಪ್ರೀತಿಸೋರ್ ಮುಂದೆ ಮಗು ಮೇಡಮ್. ಇದು ಪ್ರೀತಿಸೋರ್ ಮುಂದೆ ನಾನಿರೋದು. ಅಲ್ಲ, ಈಗ ನಿಮ್ಮ ಸ್ಟೈಲ್ ನನ್ನ ಮಗಂದಂತ ಎಲ್ಲ ತುಂಬಾ ಕಡೆ ಸಿನಿಮಾಗಳಲ್ಲೂ ಬಂತದು. ತುಂಬಾ ಜನ ಬಳಸ್ಕೊಂಡ್ರು, ಎಲ್ಲರೂ ಬಳಸ್ಕೊಂಡ್ರು. ನನಗೇನ್ ಸಿಕ್ತೋ? ನನಗೇನ್ ಸಿಕ್ತೋ? 20 ಜನ ಇದ್ದಾರೆ, 20 people. ಬರ್ತೀರಾ ಥಿಯೇಟ್ರಿಗೆ? ಬರ್ತೀರಾ? ಒಂದು 50 ಜನ ಬಣ್ಣ. ಹೌ ಮೆನಿ ಫಂಕ್ಷನ್ಸ್ ಐ ಅಟೆಂಡೆಡ್? ಎಷ್ಟು ಫಂಕ್ಷನ್ ಬಂದಿದ್ದೀವಿ ಕಣ್ರ. ನೀವು ಅವಾಗೆಲ್ಲ ನನ್ನ ಕರೆದಿ ಚಪ್ಪಾಳೆ ಬಿಸಿಲು ಹೊಡೆದಾಗ ನಾನು ಅನ್ಕೊಂಬಿಟ್ಟೆ ನನ್ನೊಂದು ಎಷ್ಟು ಇಷ್ಟಪಡ್ತಾ ಜನ, ಆಲ್ಮೋಸ್ಟ್ ಪೀಪಲ್ ಲವ್ಸ್ ಮೀ ಅಂತ ಖುಷಿ ಪಟ್ಟೆ ಕಣ. ಬಟ್ ನನಗೆ ನೆನ್ನೆ ನೋಡ್ಬೇಕು, ಫ್ರೈಡೇ ನೋಡ್ದಾಗೆ ಕಣ ಗೊತ್ತಾಗಿತ್ತು ನನ್ನನ್ನು ಎಷ್ಟು ಇಷ್ಟಪಡ್ತಾರೆ ಅಂತ. ನೀವು ಕರೆದಾಗೆಲ್ಲ ಫಂಕ್ಷನ್ ಬಂದಿಲ್ವನೋ? ಗಣೇಶ ಫೆಸ್ಟಿವಲ್, ರಾಜ್ಯೋತ್ಸವ ಫೆಸ್ಟಿವಲ್, ಪ್ರತಿಯೊಂದಿಗೂ ಬರ್ತೀನಿ ಕಣೋ. ನಾನು ಡೌನ್ ಟು ಅರ್ತ್ ಕಣೋ. ನಾನು ಯಾವ ಏರಿಯಾ, ಎಷ್ಟು ಜನ ತುಂಬ್ತಾರೆ,
ಯಾವುದಾದ್ರು ಕೇಳಿದ್ದೀನ ಯಾರಿಗಾದ್ರು? 10 ಜನ ಇರೋ ಜಾಗಕ್ಕೂ ಬಂದಿದ್ದೀನಿ ಕಣೋ, ಕಾಡಿಗೂ ಹೋಗಿದ್ದೀನಿ ಕಣೋ. ಇವತ್ತು ಯಾಕೆ ಹಿಂಗೆ ಮಾಡ್ತೀರಾ? ಮಂಗ್ಳೂರಲ್ಲಿ ಚೆನ್ನಾಗಿ ಓಡ್ತಾ ಇದ್ದೆ, ಮಂಗ್ಳೂರಲ್ಲಿ ಥ್ಯಾಂಕ್ಸ್. ಮಂಡ್ಯದಲ್ಲಿ ರಿಲೀಸ್ ಮಾಡೋಕ್ಕಾಗಿ ಥಿಯೇಟ್ರ್ ಕೊಟ್ಟಿಲ್ಲ. ತೆಲುಗು ಪಿಕ್ಚರ್ಗೆ ಕಾವೇರಿ ಅಂತ ಬಂದರೆ ಮಂಡ್ಯ, ಕೂರ್ಗ್ ಅಂತ ಬರುತ್ತೆ ಮಡಿಕೇರಿ. ಅವರು ಮಂಡ್ಯದವರು, ಮಡಿಕೇರಿಯವರು ಪಾಪ ಇಬ್ಬರು ಹುಡುಗರು ಬಂದರು ಆ ಊರು ಬಿಟ್ಟು ಈ ಊರು ಬಂದರು ಕಣೋ. ನೀವು ಜಯನಗರದಿಂದ ಮೆಜೆಸ್ಟಿಕ್ ಬರೋಕ್ಕಾಗಲ್ವನೋ? ಬೇಡ, ಅಲ್ಲೇ PVR ಇದೆ ಕಣೋ, ಕೋರಮಂಗ್ಳಕ್ಕೆ ಹೋಗ್ರೋ. ಬನಶಂಕರಿಯಿಂದ ಮೆಜೆಸ್ಟಿಕ್ ಬರೋಕ್ಕಾಗಲ್ವನೋ? ರಾತ್ರಿ ಮಧ್ಯರಾತ್ರಿ ನೋಡ್ತೀರ ತೆಲುಗು ಪಿಕ್ಚರು, ನಂದು ಬೆಳಗ್ಗೆ ನೋಡೋಕ್ಕಾಗಲ್ವನೋ? 600 ರೂಪಾಯಿ ಕೊಟ್ಟು ನೋಡ್ತೀರಾ? ನೋಡ್ರೋ, ನಂದು 60 ರೂಪಾಯಿ ಕೊಡ್ತೀರಾ? 10 ರೂಪಾಯಿ ಬಿಡ್ತೀನಿ, ನೋಡ್ತೀರಾ ಎಲ್ಲರೂ? ನೋಡು, 10 ರೂಪಾಯಿ ಬಿಡ್ತೀನಿ, ನೋಡ್ತೀರ? ಬರೀ 10 ರೂಪಾಯಿ. ಅದು ಪಿಕ್ಚರ್ ಚೆನ್ನಾಗಿಲ್ಲ ಅಂದರೆ ವಾಪಸ್ ಕೊಟ್ಬಿಡ್ತೀನಿ. ಸಾಕು. ಇದೆಲ್ಲ ಶೇರ್ ಮಾಡಬೇಕು. ಹುಚ್ಚ ವೆಂಕಟ್ ಇಸ್ ಕ್ರೈಯಿಂಗ್. ಖುಷಿ ಪಡ್ತೀರಲ್ವಾ? ವೈ ಆಮ್ ಕ್ರೈಯಿಂಗ್? ಯಾಕೆ ಹೇಳ್ತಾ ಇದ್ದೀರ? ನಾವು ನಮ್ಮ ಮನೆಯವ್ರು ಬಿಟ್ಕೊಟ್ಬಿಡೋ, ನಮ್ಮ ಮನೆಯವ್ರೆ ಕೊನೆವರೆಗೂ ಆಗೋದು ಕೊಡ, ನಾವೇ ಆಗೋದು. ಈಗ ಅವ್ರು ಪಿಕ್ಚರ್ ಮಾಡ್ತಾರೆ, ದುಡ್ಡು ತೊಗೊತಾರೆ, ಪಬ್ಲಿಸಿಟಿ ತೊಗೊಂಡು ಹೋಗ್ತಾರೆ ಕಣೋ. ನನಗೆ ಕಷ್ಟ ಅಂತ ಬಂದರೆ ಬರ್ತಾರೋ ನಿಮಗೆ ಹೊರಗಿನವರು ಕನ್ನಡ ವಿಷಯಕ್ಕೆ ಬರೋದು? ಈ ಹುಚ್ಚ ವೆಂಕಟ್ ಕಣ. ಕಾವೇರಿ ಇಷ್ಟದೆ ಏನಂತ ಮಾತು ಕೊಟ್ಟಿದ್ದೀನಿ, ವಿಡಿಯೋ ನೋಡಿದ್ದೀನಲ್ವ? ಸಾಯಿಸ್ಬಿಡ್ತೀನಿ ಅಂತಿದ್ದೀನಿ ಕಣೋ. ಒಬ್ಬನೇ ಓಡಾಡ್ತೀನಿ ಕಣೋ. ನನ್ನನ್ನು ಯಾರಾದ್ರೂ ಸಾಯಿಸ್ಬಿಟ್ರೆ ಯೋಚನೆ ಮಾಡಿದ್ದೀನೋ? ಇಷ್ಟೆಲ್ಲ ಮಾಡಿದ್ರು ನೀವು ಬರಲ್ವಾ? ನಾಳೆ KG ರೋಡ್ ಬಂದ್ರ ಅನುಪಮ ಥಿಯೇಟ್ರ್, ನಾನು ಬರ್ತೀನಿ ಕಣ. ಒಂದಿನ ಅವ್ರು ಶುರು ಮಾಡ್ಬಿಡ. ನನ್ನ ಮಗನ ನಾವು ಡ್ಯಾನ್ಸ್ ಆಡ್ತೀರ ಅಂತ ಎಣ್ಣೆ ಹೊಡೆದೆ, ಎಣ್ಣೆ ಹೊಡೆದು ಡ್ಯಾನ್ಸ್ ಆಡ್ತೀನಿ ಕಣ. ಸಾಕು ಇಷ್ಟನ ಅಂತ ಡ್ಯಾನ್ಸ್ ಆಡ್ತೀನಿ ಕಣ. ಇವತ್ತು ಎಣ್ಣೆ ಹೊಡೆಯೋಕ್ಕೂ ಆಗಲ್ಲ ಕಣ, ಅಷ್ಟು ನೊಂದು ಬಿಟ್ಟಿದ್ದೀನಿ ಕಣ. ದಯವಿಟ್ಟು ಕಣ ಬರ್ತಿರೋದು ನಾಳೆ ಆಲ್ ಆಫೀಷಿಯಲ್ ಪೀಪಲ್ ಉಳ್ಳೋಸ್. ಯಾಕಂದ್ರೆ ನಮಗೆ ಸಾಫ್ಟ್ವೇರ್ ಅಭಿಮಾನಿಗಳು ಹೋದ್ರೆ ಸಾಫ್ಟಾಗಿ ನೀವು ಮಾಲ್ಗೆ ಹೋಗ್ತೀರಾ, ಖಾಲಿ ಹೊಡಿತಾ ಇತ್ತು ಕಣೋ ಮಾಲ್. ನೆನ್ನೆ ನೋಡಿದೆ ಕಣೋ, ಓರಿಯನ್ ಮಾಲು 9 ಜನ, ಮಂತ್ರಿ ಮಾಲು 15 ಜನ. ಗೊತ್ತೋನೋ ಕೊಡ್ಲೋನೋ ಒಬ್ಬ ಕನ್ನಡಿಗನ ಪರಿಸ್ಥಿತಿ ಅನ್ನೋದಕ್ಕಿಂತ ಹುಚ್ಚ ವೆಂಕಟ್ ಪರಿಸ್ಥಿತಿ. ನಿಮ್ಗೆ ಏನು ಬೇಕೋ? ನೀವು ಬೇರೆ ಹೀರೋಗಳು ನೋಡೋದೇ ಅಲ್ವಾ ಕನ್ನಡ ಪಿಕ್ಚರು? ನೋಡೋಲ್ವಾ? ನೋಡ್ತೀರಾ? ನಾನು ಅವ್ರ ಮೇಲೆ ಹೊಟ್ಟೆ ಗೀಚ್ ಪಡ್ತೀರಾ ಪಡ ಮತ್ತು ನನ್ನ ಯಾಕೋ ಫ್ರೀಯಾಗಿ ನೋಡೋಕೆ ಆಸೆ ಪಡ್ತೀರಾ? ನೀವು ಸಮಾಜಕ್ಕೆ ಏನಾದರೂ ಮಾಡ್ತಾರ ಕೆಲವರು ಹೀರೋಗಳು? ಕೆಲವರು ನಾನು ಮಾಡ್ತಿದ್ದೀನಲ್ವ? ನಂದು ಇವತ್ತು ಹುಚ್ಚ ವೆಂಕಟ್ ವರ್ಲ್ಡ್ ವೈಡ್ ಮಾಡ್ತಾಯಿದ್ದೀನಲ್ವ? ನಾನು ಎಷ್ಟು ಮಾಡಿದ್ದೀನಿ ನನಗೆ ಗೊತ್ತು ಕಣೋ. ಒಂದು ಒಳ್ಳೆ ಕೆಲಸ ಮಾಡಿದಾಗ ನಾವು ಮರ್ಸ್ಬಿಡ್ಬೇಕು. ಗ್ಯಾಪ್ಸ್ಕೊಂಡಾಗ ಏನಾಗುತ್ತೆ ಗೊತ್ತಾ? ವೆನ್ ಯು ಡೂ ಗುಡ್ ವರ್ಕ್, ಇಫ್ ಯು ರಿಮೆಂಬರ್, ದೆನ್ ವಿಲ್ ಫೀಲ್ ದಟ್ ಯು ಹ್ಯಾವ್ ಡನ್ ವರ್ಕ್, ಯು ಹ್ಯಾವ್ ಡನ್ ಇನಫ್ ಆಫ್ ಗುಡ್ ವರ್ಕ್ಸ್. ಜಾಸ್ತಿ ಒಳ್ಳೆ ಕೆಲಸ ಮಾಡಿದ್ದೀವಿ, ಇನಫ್, ವಿಲ್ ನಾಟ್ ಡೂ ಮೋರ್. ಇನ್ನೂ ಜಾಸ್ತಿ ಮಾಡೋದು ಬೇಡ ಅಂತ ನಾವು ಮಾಡೋದು ನಿಲ್ಲಿಸ್ಕೊಡ್ತೀವಿ. ಅದೇ ನಾವು ಮಾಡ್ದಾಗ ವಿಲ್ ಬಿ ಡೂಯಿಂಗ್ ಗುಡ್ ವರ್ಕ್ಸ್ ಅಂಡ್ ಗೋಯಿಂಗ್ ಆನ್. ಒಳ್ಳೆ ಕೆಲಸ ಮಾಡ್ತಾ ಹೋಗ್ತಾ ಇರ್ತೀವಿ. ಇದು ಹುಚ್ಚ ವೆಂಕಟ್ ಲೈಫ್ ಕಣೋ. ಈ ವರ್ಷ ಮದುವೆ ಆಗಬೇಕು ಅಂತ ಆಸೆ ಪಟ್ಟೆ ಕಣೋ. ಆಗಲ್ಲ ಮದುವೆ ಅನ್ಸ್ಬಿಟ್ಕೊಂಡು ಹೇಳ್ತೀನಿ ಕಣೋ. ತಾಯಿಲ್ಲ ಕಣೋ, ತಾಯಿ ಡೈವರ್ಸ್ ಅಪ್ಲೈ ಮಾಡಿದ್ದೀನಿ. ಅದಾದ್ಮೇಲೆ ಮದುವೆ ಆಗಬೇಕು ಅಂತ ಆಸೆ ಪಟ್ಟಿದ್ದೀನಿ ಕಣೋ. ಏನ್ರ ಬರ್ತೀರನ್ರ? ಎಲ್ಲ ಕಡೆ ರಿಲೀಸ್ ಮಾಡೋಕ್ಕಾಗಲ್ಲ ಕಣ್ರೋ. ಥಿಯೇಟ್ರ್ಗಳಿಲ್ಲ ಕಣೋ, ಎಲ್ಲ ತೆಲುಗು ತೊಗೊಳೋರು. ಅದಕ್ಕೆ ಥಿಯೇಟ್ರ್ ಓನರ್ಗೆ ಹೇಳ್ತೀನಿ ಕಣ್ರೋ, 90% ಲಾಭ ನೀವು ತೊಗೊಳ್ರು, 10% ನಂಗೆ ಕೊಡ್ರೋ. ರಿಲೀಸ್ ಮಾಡ್ತಿರೋ ಎಲ್ಲ ಕಡೆ ಮಾಡ್ತಿರೋಣ ನೋಡೋಣ. ನನಗೆ ಬೆಂಗಳೂರು ಬಿಟ್ಟು ಆಚೆ ಕಡೆ ಅವರು ನನ್ನ ಮೇಲೆ ನನ್ನ ನಂಬಿಕೆ ಇದೆ. ನಾನು ರೈತರು ಮಗ. ಕನ್ನಡಿಗರು ಬೆಂಗಳೂರಲ್ಲೇ ಸ್ವಲ್ಪ ಏನೋ ಏನಂತಾರೆ
ಸ್ವಲ್ಪ ಅಫಿಷಿಯಲ್ ಆಗಿದ್ದಾರೆ. ಬಟ್ ಆಚೆ ಕಡೆ ಕನ್ನಡಿಗರು, ನಮ್ಮ ಕನ್ನಡಿಗರು ಬೆಂಗಳೂರು ಆಚೆ ಕಡೆ ಅವ್ರು ಯಾವತ್ತೂ ಕನ್ನಡ ಬಿಟ್ಕೊಡೋಲ್ಲ, ಕನ್ನಡಿಗರು ಬಿಟ್ಕೊಡೋಲ್ಲ. ಅಲ್ಲಿ ಚೆನ್ನಾಗಿ ಓಡ್ತಾ ಇತ್ತು. ಈಗ ಮಂಗಳೂರಲ್ಲಿ ಚೆನ್ನಾಗಿ ಓಡ್ತಾ ಇತ್ತು. ಶಿವಮೊಗ್ಗ ರಿಲೀಸ್ ಮಾಡಿದ್ದೀನಿ. ಹೌಸ್ಫುಲ್ ಆಗಿದೆಯಾ ಮಂಗಳೂರು? ಇಲ್ಲ, ಹೌಸ್ಫುಲ್ ಆಗಿಲ್ಲ ಮೇಡಮ್. ಬಂದಷ್ಟು ಬಂದವ್ರೆ. ಬಟ್ ಬೆಂಗಳೂರೇ ಬಂದಿಲ್ವಲ್ಲ, 20 ಜನ ಬಂದವ್ರಲ್ಲ. ಬೆಂಗಳೂರು ನಾನು ಎಷ್ಟು ಸೆಲ್ಫಿ ಕೊಟ್ಟಿದ್ದೀನಿ, ನಾನು 1 ಲಕ್ಷದ ಮೇಲೆ ಸೆಲ್ಫಿ ಕೊಟ್ಟಿದ್ದೀನಿ. ಪಿಕ್ಚರ್ ರಿಲೀಸ್ ಆಗೋ ಮುಂಚೆ 1 ಲಕ್ಷದ ಮೇಲೆ ಸೆಲ್ಫಿ ಕೊಟ್ಟಿದ್ದೀನಿ. ಬೆಂಗಳೂರಿಗೆ ಕನ್ನಡದ ಮೇಲೆ, ಕನ್ನಡ ಚಿತ್ರಗಳ ಮೇಲೆ ಅಸಡ್ಡೆ ಇದೆ ಅನ್ಸುತ್ತಾ ನಿಮ್ಗೆ? ಇಲ್ಲ, ಉಚ್ಚಾ ವೆಂಕಟ್ ಕಂಡ್ರೆ ಬೆಂಗಳೂರವ್ರಿಗೆ ಆಗಲ್ಲ, ಸಿನಿಮಾ ಮೇಲಲ್ಲ. ಯಾಕೆ ಅದು ಅವ್ರು ಕೇಳಬೇಕು. ಯಾಕ್ರೋ ಆಗಲ್ಲ? ಮನೇಲಿ ಕೂತ್ಕೊಂಡು ಚಪ್ಪಾಳೆ ಹೊಡೆದಿದ್ದೀರಾ, ವಿಸಿಲ್ ಹೊಡೆದಿದ್ದೀರಾ, ಖುಷಿ ಪಟ್ಟಿದ್ದೀರಾ, ಮತ್ತು ಥಿಯೇಟ್ರಿಗೆ ಬರೋ ಮಾತ್ರ ಯಾಕೋ ಗೊತ್ತಾಯಿಲ್ಲ. ನಾನೇನು ತಪ್ಪು ಮಾಡಿದ್ದೀನಿ ನಿಮ್ಗೆ ಹೇಳಿ, ಓಪನ್ ಆಗಿ ಹೇಳಿ. ನಾನು ತಿದ್ಕೊಂತೀನಿ ಬೇಡ. ಪ್ರತಿಯೊಬ್ಬ ಮನುಷ್ಯ ತಿದ್ಕೊಂತ ಅನ್ಕೊಳ್ಳೋ, ತಪ್ಪು ಮಾಡೇ ಮಾಡ್ತಾರೆ. ಎಲ್ಲೋ ಮಿಸ್ಟೇಕ್ ರೆಕ್ಟಿಫೈಡ್ ಇಲ್ವೋ, ನಾನು ತಪ್ಪು ತಿದ್ಕೊಂಡಿಲ್ವಾ? ನೀವು ನಾವು ಸ್ಟಾರ್ಟಿಂಗಲ್ಲಿ ಬೈದೆ, ಅದಾದ್ಮೇಲೆ ನಾನು ಪಶ್ಚಾತ್ತಾಪ ಪಟ್ಟಿಲ್ಲ. ಬಿಗ್ ಬಾಸ್ ಮನೆಗೆ ಹೋದಾಗ ಸಾರಿ ಕೇಳಿದ್ನಲ್ಲ, ನಾನೆಲ್ಲ ಕಡೆ ರಿಲೀಸ್ ಮಾಡಿಲ್ಲ ಅಂತ. ಅದಾದಮೇಲೆ ಎಷ್ಟು ದಿನ ನಿಮ್ಗೆ ಇಷ್ಟಪಟ್ಟಿದ್ದೀನಿ ಗೊತ್ತಾ? ಹೇಳೋದು ನೋಡ, ಫ್ರೀಯಾಗಿ ತೋರಿಸ್ತೀನ್ರ. ಬಟ್ ಹೋಗೋ ಮುಂಚೆ ಒಂದು ರಿಕ್ವೆಸ್ಟ್ ಕೊಡೋ, ಸ್ವಲ್ಪ ದುಡ್ಡು ಕೊಡೋ. ನನ್ನ ದುಡ್ಡಿಲ್ಲ ಕಣೋ, ನಮ್ಮ ಅಪ್ಪ ಹತ್ರ ದುಡ್ಡು ಕೇಳ್ಬೇಕಣ. ಕೇಳೋ ನನಗೆ ₹1 ಅವ್ರು ಕೊಟ್ಟಿಲ್ಲ ಕಣೋ, ಹೆಂಗೋ ಕೇಳಿದೆ. ಹಾಗಂತ ನೀವು ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಅಪ್ಪಗೆ ದುಡ್ಡು ಕೊಡ್ಬೇಕಾಗುತ್ತೆ, ಕೇಳಬೇಕಾಗ್ತದೆ ಅಂತ ದುಡ್ಡು ಕೊಡ್ಬೇಡ್ರೋ. ಮಾಮೂಲಿ ಎಲ್ಲ ಸಿನಿಮಾ ನೋಡ್ದಾಗ ನಾನು ಸಿನಿಮಾ ನೋಡೋ, ನಾನು ಎಷ್ಟೊಂದು ಜನ ತುಳಿದವ್ರು ಕಣೋ. ಇವತ್ತು ರಾಜಕೀಯ ವಿಷಯ ಇದೆ ಕಣೋ, ಅತ್ಯಾಚಾರಿಗಳ ವಿಷಯ ಇದೆ ಕಣೋ, ಮತ್ತು ರೈತರು ವಿಷಯ ಇದೆ ಕಣೋ, ವಿಷ್ಣುವರ್ಧನ್ ಅವ್ರ ವಿಷಯ ಇದೆ. ವಿಷ್ಣುವರ್ಧನ್ ಅವ್ರ ಸಂಘ, ಅಭಿಮಾನಿಗಳ ಸಂಘ ಎಷ್ಟು ಜನ ಬಂದಿದ್ದೀರಾ ತಾವು? ನೋಡಿ, ಎಲ್ಲಾರು ನೀವು ಮೂವಿ ಮಾಡಿರೋದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ ನೋಡಿ ಕಾಮೆಂಟಲ್ಲಿ. ತಪ್ಪು ಕಣೋ, ಬಟ್ ಏನು ಮಾಡಲಿ, ನಾನು ಸಿನಿಮಾ ಉಸಿರು ಕಣೋ. ನನ್ನ ಸಿನಿಮಾ ಅಂದರೆ ಉಸಿರು. ಸಿನಿಮಾ ಬಿಟ್ಟು ಬದುಕ್ಬಿಟ್ಟೆ ಕಣೋ. ಸಮಾಜ ಅಂತ ಇವಾಗ ಸಿನಿಮಾ ಅಂತ ಹಿಂದೆ ಇದ್ದೀನಿ. ಈಗೂ ಸಿನಿಮಾ ಬಿಟ್ಟರೆ ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ವೃತ್ತಿ ಅಂತ ಇರುತ್ತೆ. ಆ ವೃತ್ತಿನ ಇಷ್ಟಪಡ್ತಾನೆ. ಅದೇ ಥರ ನಾನು ಸಿನಿಮಾ ರಂಗನ ಇಷ್ಟಪಟ್ಟಿದ್ದೀನಿ ಕಣೋ. ವಿಷ್ಣುವರ್ಧನ್ ಅವರು ಅಭಿಮಾನಿಗಳು ಎಷ್ಟು ಜನ ಬಂದಿದ್ದೀರಾ? ವಿಷ್ಣುವರ್ಧನ್ ಅವ್ರ ಸಂಘಗಳು ಎಷ್ಟು ಜನ ಬಂದಿದ್ದೀರಾ? ಉಚ್ಚಾ ವೆಂಕಟ್ ವಿಷ್ಣುವರ್ಧನ್ ಅವ್ರನ್ನ ಎಷ್ಟು ಪ್ರೀತಿಸನ್ನಂತ ಗೊತ್ತಾನೆ. ನೀವು ಕೈ ಕೊಟ್ರ? ಕನ್ನಡ ಪರ ಸಂಘಟನೆಗಳು ಎಷ್ಟು ಜನ ಬಂದಿದ್ದೀರಾ? ನೀವು ಕೇಳ್ತೀರಾ ಯಾಕೆ ಬರಬೇಕು ಕನ್ನಡ ಪರ ಸಂಘಟನೆಗಳು? ಯಾಕೆ ಬರಬೇಕು ಅಲ್ವಾ? ಇದರಲ್ಲಿ ಇದೆ ವಿಷಯ ಇದೆ. ಕಾವೇರಿ ವಿಷಯ ಒಂದೇ ಒಂದು ಮಾತು ಹೇಳ್ತೀನಿ, ಪ್ರೀತಿಯಿಂದ ಕೇಳಿ, ಮಿನರಲ್ ವಾಟರ್ ಕೊಡ್ತೀನಿ. ಅದೇ ಅಧಿಕಾರದಿಂದ ಕೇಳಿದ್ರೆ ನಮ್ಮ ಕಣ್ಣೀರು ಕೊಡ್ತೀನಿ, ಕುಡಿತೀರಾ? ಇದು ಸಿನಿಮಾದಲ್ಲಿರೋದು. ಉಚ್ಚಾ ವೆಂಕಟ್ ಕ್ಲೈಮ್ಯಾಕ್ಸಲ್ಲಿ ಏನಾಗ್ತಾನೆ ಗೊತ್ತಾ? ಕ್ಲೈಮ್ಯಾಕ್ಸ್ ನೋಡಿಲ್ವಲ್ಲ, ನಾಳೆ ನೋಡ್ತೀರಾ. ಅದೇ ರಿಯಲ್ ಲೈಫಲ್ಲಿ ಆಗ್ತಾರೆ ಅನಿಸುತ್ತೆ ಕಣೋ. ಒಂದಿನ ಉಚ್ಚಾ ವೆಂಕಟೇ ಇರೋಲ್ಲ ಕಣೋ, ಸತ್ತೋಗ್ಬಿಡ್ತೀರ. ನಿಮ್ಗೇನು ಲಾಸ್ ಇಲ್ಲ, ಕನ್ನಡಿಗರಿಗೇನು ಲಾಸ್ ಇಲ್ಲ. ಅವ್ರಿಗೆ ಬೇರೆಯವರೆಲ್ಲ ನೋಡಿ ಬೇರೆಯವ್ರು ಬರ್ತಾರೆ, ನನ್ನ ಜಾಗ ನನ್ನ ಜಾಗ ಯಾರು ತೊಗೊಳಕ್ಕಾಗಲ್ಲ ಕಣೋ, ತೊಗೊಳಕ್ಕಾಗಲ್ಲ. ಬಟ್ ಇವಾಗ ಹೇಳ್ತೀನಿ, ನಾನು ಸಹಾಯಕ ರೆಡಿ. ಬಟ್ ನಾನು ನಿಮ್ಮ ಥರ ಬದುಕಬೇಕು ಕಣೋ. ನಾನು ಸಂಸಾರಿ ಆಗಬೇಕು, ನಾನು ಮದುವೆ ಆಗಬೇಕು, ನಾನು ಜೀವನ ನಡೆಸಬೇಕು ಅಂತ ಆಸೆ ಬಂದಿದೆ ಕಣೋ. ಇಷ್ಟು ವರ್ಷಗಳ ನಂತರ ನಾನು ಮತ್ತೆ ಹೊಸ ಜೀವನ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಇದೆ ಕಣೋ. ಅದಕ್ಕೊಂದು ಅವಕಾಶ ಮಾಡಿಕೊಡ್ರ. ಒಂದ್ಸರಿ ಸಿನಿಮಾ ನೋಡಿ ನೀವೇ ವಿಸಿಲ್ ಹೊಟ್ಟು ಹೋಗ್ತೀರ ಕಣೋ, ನೋಡ್ತೀರಂದ್ರ. ಅಲ್ಟಿಮೇಟ್ಲಿ ಸಿನಿಮಾ ಜನ ನೋಡಕ್ ಬರೋದು ಅವ್ರಿಗೆ ಏನ್ ಸಿಗುತ್ತೆ ಅಂತ, ಒಂದಷ್ಟು ಮಜಾ ಸಿಗುತ್ತಾ, ಒಂದು ಸಂತೋಷ ಸಿಗುತ್ತೆ, ಖುಷಿ ಸಿಗುತ್ತಾ ಅಂತ ಕೇಳ್ತಾರೆ. ಬರೀ ನೋಡಿ ಈಗ ಬೋಧನೆ ಹೇಳ್ತೀನಿ ನೋಡಿ. ಇವಾಗ ನೋಡಿ ಹೇಳ್ತೀನಿ, ಸಿಂಪಲ್ ಆಗಿ ಹೇಳ್ತೀನಿ. ನಾವು ತರಕಾರಿನ ಚೌಕಾಸಿ ಮಾಡ್ತೀವಿ, ಕೋಳಿ ಮಾಂಸ ಚೌಕಾಸಿ ಮಾಡ್ತೀರಾ? ಹೇಳಿದ್ದೀರಾ ಅದನ್ನೆಲ್ಲ ವಿಡಿಯೋದಲ್ಲಿ ಸುಮಾರು ಕಡೆ ನೋಡಿದೆ. ಹೌದಾ? ಅಕಸ್ಮಾತ್ ರೈತರೆಲ್ಲ ಸೇರಿ ನಾವು ತರಕಾರಿ ಕೊಡೋಣ ಅಂದರೆ ಯಾರು ಬಲವಂತವಾಗಿ ರೈತರಿಂದ ಕಿತ್ಕೊಳ್ಳೋಕ್ಕಾಗಲ್ಲ. ಅವಾಗ ಅಮೇರಿಕಾದಿಂದ ತರಿಸ್ತಾರೆ ತರಕಾರಿಗಳು, ಇಲ್ಲಿರೋ ತಿನ್ನೋರು. ತರಕಾರಿ ಬೆಲೆ ಚೌಕಾಸಿ ಮಾಡ್ಕೊಂಡು ಇದು ಎಷ್ಟು ವಿಷಯಗಳಿದೆ, ಡೈಲಾಗ್ಸ್ ಇದೆ ಗೊತ್ತಾಯ್ತದೆ. ನಿಮ್ಗೆ ಹುಡುಗರು ಬೇಕಾಗಿರೋ ಡೈಲಾಗ್ಸ್ ಇದೆ. ನಮ್ಗೆ ಲವ್ ಅಂತ ಬಂದಾಗ ಗೊತ್ತಲ್ಲ, ಉಚ್ಚಾ ವೆಂಕಟ್ ಹಿಂಗೆ ಹೇಳೋದ್ಕೊಂಡು ಲವ್ ಅಂತ ಬಂದರೆ ಇದಕ್ಕಿಂತ ನಾನು ಮಗಂದು ಹೆಂಗೆ ಹಚ್ಚಿದ್ದೀನಿ ಗೊತ್ತಾ? ಫುಲ್ ಹೊಡೆದ್ಬಿಟ್ಟಿದೆ. ಇವತ್ತೇನು ಎಣ್ಣೆ ಹೊಡೆದಿಲ್ಲ ಕಣ, ನಿಜವಾಗ್ಲೂ ನಿಮ್ಮ ಮೇಲೆ ನಾನು ಎಣ್ಣೆ ಹೊಡೆದು ಮಾತಾಡಿಲ್ಲ ಕಣ. ಎಣ್ಣೆ ಹೊಡೆಯೋಕ್ಕಾಗಲ್ಲ ಕಣ. ಈಗ ನೀವು ಇದುವರೆಗೂ ಹೊಡಿತಾ ಇರೋ ಡೈಲಾಗ್ಗಳು ಏನಾದರೂ ಸಿನಿಮಾದಲ್ಲಿ ತಂದಿದ್ದೀರಾ?
ತಂದಿದ್ದೀನಿ, ನೀವು ನೋಡಿ. ಒಂದೆರಡು ಹೇಳಿ ನೋಡೋಣ. ಡೈಲಾಗ್ ಏನು ಇಲ್ಲೇ ಮೇಡಮ್, ಥಿಯೇಟ್ರ್ ನೋಡಿ. ನನಗೆ ಈ ಥರ ಪಿಕ್ಚರ್ ಪಬ್ಲಿಸಿಟಿ ಮಾಡೋದು ನನಗೆ ಇಷ್ಟ ಇಲ್ಲ, ಎಲ್ಲರ ಥರ. ಅಲ್ಲ, ಈಗ ಜನಕ್ಕೆ ಏನನ್ಸುತ್ತೆ, ಹುಚ್ಚ ವೆಂಕಟ್ ಅವ್ರು ಇದಾಗ್ಲೇ ಸುಮಾರು ಪ್ರೋಮೋ ನೋಡಿ, ಎಲ್ಲ ವಿಷಯ ಮಾತಾಡಿದ್ದಾರೆ, ಎಲ್ಲ ವಿಷಯ ಪ್ರೋಮೋ ಬಿಟ್ಟಿದ್ದೀನಿ ಯೂಟ್ಯೂಬಲ್ಲಿ. ಹುಚ್ಚ ವೆಂಕಟ್ ಆಫೀಷಿಯಲ್ ಯೂಟ್ಯೂಬಲ್ಲಿ ಪ್ರೋಮೋ ಬಿಟ್ಟಿದ್ದೀನಿ. ಆಮೇಲೆ ಪೊರ್ಕಿ ಹುಚ್ಚ ವೆಂಕಟ್ ಪ್ರೋಮೋ ಅಂತ ಓಪನ್ ಮಾಡಿ, ಸಾಂಗ್ಸ್ ಓಪನ್ ಮಾಡಿ, ಅದ್ರಲ್ಲಿ ಇಲ್ವಾ? ಎಲ್ಲ ಇಲ್ಲ, ಈ ವಿಡಿಯೋದಲ್ಲೇ ನೋಡಿದಿವಲ್ಲ, ಇನ್ನೇನ್ ನೋಡೋದು ಅಂತ ಅನ್ಸುತ್ತೆ. ಯಾವ್ದಾದ್ರು ಒಂದ್ ಡೈಲಾಗ್ ಆದ್ರೂ ಜನಕ್ಕೆ ಬರ್ಬೇಕು ಅಂತ ಅನ್ಸೋ ತರದ್ ಏನಾದ್ರು ಇದೆಯಾ ಅಂತ ಒಂದ್ ಡೈಲಾಗ್ ಮೂಲಕನಾದ್ರೂ ನೋಡಿ. ಪ್ರಯತ್ನ. ಆಟೋ ಚಾಲಕರು ಒಬ್ರು ಮೆಸೇಜ್ ಹಾಕೋ, ನಾವು ಆಟೋ ಚಾಲಕರು ನಾವು ಸಪೋರ್ಟ್ ಮಾಡ್ತೀವಿ. ನಾನು ಆಟೋ ಡ್ರೈವರ್ ಕಣೋ, ಪಿಕ್ಚರ್ ಆಟೋ ಡ್ರೈವರು. ಇನ್ನೊಬ್ಬ ಹಾಕೋಣ ವಸ್ತು ಮೂವಿ ಅಂತ, ಸಿನಿಮಾನೇ ನೋಡಿರಲ್ಲ ಕಣೋ. ನೋಡೋ, ಪ್ರತಿಯೊಬ್ಬ ಮನುಷ್ಯ ಏನಾಗಬೇಕು ಗೊತ್ತಾ, ಈ ಶುಡ್ ಬಿ ಅ ಗುಡ್ ಜಸ್ಟ್ ಫಾರ್ ಹಿಮ್ಸೆಲ್ಫ್. ಅವನಿಗೆ ಒಳ್ಳೆ ತೀರ್ಪು ಕೊಡಬೇಕಾಗತ್ತೆ, ಬೇರೆಯವ್ರ ತೀರ್ಪು ಕೇಳಿ ಅವ್ನು ತೀರ್ಮಾನ ಮಾಡಬೇಕಾಗಿರೋದು. ಈ ಶುಡ್ ನಾಟ್ ಗಿವ್ ಯು ದಿಸ್ ಜಜ್ಮೆಂಟ್ ಟು ಎನಿ ಒನ್ ಎಲ್ಸ್. ವೆನ್ ಯು ಗಿವ್ ಯುವರ್ ಜಜ್ಮೆಂಟ್ ಟು ಅದರ್ಸ್, ಯು ಗೋ ಆನ್ ರಾಂಗ್. ಒಂದ್ಸರಿ ತಪ್ಪಾಗಿ ಹೋಗ್ಬಿಟ್ಟಾಗ ನೀವು ಪಶ್ಚಾತ್ತಾಪ ಪಡ್ತೀರಿ. ಇದೇ ಹುಚ್ಚ ವೆಂಕಟ್ ಪಿಕ್ಚರ್ಗೆ ಆಗಿದ್ದು. ನಾನು ಚಾನಲಲ್ಲಿ ಬಿಟ್ಟಾಗ, ಕಲರ್ಸ್ ಕನ್ನಡಲ್ಲಿ ಬಿಟ್ಟಾಗ ಎಷ್ಟು ಜನ ಹೇಳಿದ್ರು ಗೊತ್ತಾ, ನಾವು ತಪ್ಪು ಮಾಡ್ಬಿಟ್ಟು ಥಿಯೇಟ್ರಿಗೆ ಹೋಗಿ ನೋಡಬೇಕಿತ್ತು ಅಂತ, ಒಳ್ಳೆ ಸಿನಿಮಾ ಮಾಡಿದ್ವಿ ಅಂತ. ಹಂಗೆ ಪೊರ್ಕಿ ಹುಚ್ಚ ವೆಂಕಟ್ ಸಿನಿಮಾ ನೋಡಿದಾಗ ಹೇಳ್ತೀರ, ಬಟ್ ಪೊರ್ಕಿ ಹುಚ್ಚ ವೆಂಕಟ್ ಸ್ಯಾಟಲೈಟ್ ಬರಲಿ ಅಂತ ಕಾಯ್ತಿದ್ದೀರ. ಚೈನಲ್ಲಿ ಇಟ್ಬಿಟ್ಟಿದ್ದು ನೋಡು, ನಗು ಬರ್ತದೆ ನಾನು ನೋಡಿದ್ರೆ. ಏನೂ ಇಲ್ಲ ಕಣ. ನಿಮ್ ಸ್ಟೈಲ್ ಅಲ್ಲಿ ಒಂದ್ ಯಾವ್ದಾದ್ರು ಆ ಸಿನಿಮಾದ ಒಂದ್ ಡೈಲಾಗ್ ನೆನಪಿಸ್ಕೊಂಡು ಹೇಳಿ ಸರ್. ನನ್ನ ಸ್ಟೈಲ್ ಬೇಡ, ಈಗ ನಿಮ್ದೇ ಸಂಭಾಷಣೆ. ಜನ ನೋಡಿಲ್ದೇ ಇರೋವಂಥದ್ದು ಏನಾದ್ರು ನಿಮ್ ಸಿನಿಮಾಗೆ ಯಾಕೆ ಬರ್ಬೇಕು? ಬಾಲಿವುಡ್, ಟಾಲಿವುಡ್, ಹಾಲಿವುಡ್, ಕಾಲಿವುಡ್, ಮಾಲಿವುಡ್, ಸ್ಯಾಂಡ್ಲ್ವುಡ್ ಎಲ್ಲ ಕಡೆ ಐಟಮ್ ಸಾಂಗ್ ಇಟ್ಟು ಸಿನಿಮಾದಲ್ಲಿ ನೀವು ದುಡ್ಡು ಮಾಡ್ಕೊಂಡು ನಿಮ್ಮ ಹೆಂಡತಿ ಮಕ್ಕಳಿಗೆ ಬಿರಿಯಾನಿ ಹಾಕೋದು ನನಗೆ ಎಕ್ಕಡ ಸಮಾನ. ಅದು ತಪ್ಪ. ನಮ್ಮ ಮನೇಲಿ ಒಂದು ಹೆಣ್ಮಕ್ಳು ಇರ್ತಾರೆ, ನಮ್ಮ ಹೆಣ್ಮಕ್ಳು ಕೆಟ್ಟದಾಗ ನೋಡಿದಾಗ ನಾವು ಏನು ಮಾಡ್ತೀರಿ, ಹೊಡಿತೀರಿ, ಬೈತೀರಿ. ಹಾಗೆ ನಾವು ಇನ್ನೊಂದು ಹೆಣ್ಮಕ್ಳು ನೋಡ್ಕೋಬೇಕಲ್ವಾ? ಪ್ರೀತಿಯಿಂದ ನೋಡೋ, ಗೌರವದಿಂದ ನೋಡಿ. ಸಿ ಅ ಗರ್ಲ್ ಇನ್ ಲವ್, ರೆಸ್ಪೆಕ್ಟ್. ನಾಟ್ ಇನ್ ನಿಮ್ಮ ಸಿನಿಮಾದಲ್ಲಿ ಒಂದೇ ಒಂದು ಐಟಮ್ ಸಾಂಗ್ ಇಲ್ಲ, ಒಂದೇ ಒಂದು ಐಟಮ್ ಮಾತಿಲ್ಲ. ನನ್ನ ಮಗನ ನನ್ನ ಎಕರ ಅನ್ನೋದು ಕೆಟ್ಟ ಪದ ಆದರೆ ಐಟಮ್ ಸಾಂಗ್ ಅನ್ನೋದೇನು? ಏನು ನೋಡು, ಕೊರ್ಬಿಟ್ಟಿದ್ದೀನಿ, ಎಲ್ಲೂ ಹೋಗಿಲ್ಲ ನೋಡು. ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡು ಮನೇಲಿ ಕೂತಿದ್ದೀನಿ. ಐ ಆಮ್ ಸಿಟಿಂಗ್ ಇನ್ ಹೌಸ್. ಥಿಯೇಟ್ರಿಗೆ ಎಲ್ಲೂ ಹೋಗೋಣ. ಫೋನ್ ಮಾಡಿ ಕೇಳ್ತಾರೆ, ಎಷ್ಟಿದೆ? 20 ಜನ ಬಂದವ್ರೆ. ಅಲ್ಲಿ ಹೋಗಿ 20 ಜನಕ್ಕೆ ನಾನು ನೆನ್ನೆ ಹೋದೆ. ಯಾಕೆ ಗೊತ್ತಾ, 20 ಜನ ಬೇಜಾರು ಮಾಡ್ಕೊಂಡು ಕೊಡ್ತಾರೆ. 20 ಪೀಪಲ್ಸ್ ನಾಟ್ ಫೀಲ್ ಬ್ಯಾಡ್. ಹುಚ್ಚ ವೆಂಕಟ್ ಬರ್ತಾನೆ ಅಂದ್ಬಿಟ್ಟು ಬಂದಿಲ್ಲ ಅಂತ ಹೋಗಿದ್ದೆ. ಅವರೆಲ್ಲ ಬಂದರು, ತೆಲುಗು ಪಿಕ್ಚರ್ ನುಗ್ಗಿದ್ರು. ಅಲ್ಲಿ ನಾನು ಹೇಳಿದ್ರೆ ಯಾರು ಗಲಾಟೆ ಮಾಡಬೇಡಿ, ಅವ್ರಿಗೆ ಹೇಳೋಣ ಈ ಪಿಕ್ಚರ್ ನೋಡ್ಮೇಲೆ ನಮ್ಮ ಪಿಕ್ಚರ್ ಬರ್ತೀರ. ಯಾರೂ ಬಂದಿಲ್ಲ ಕಣ. ಸಾಯಂಕಾಲ ಬರ್ತಾರೆ ಅಂದ್ಕೊಂಡೆ. ನಾನು ಒಂಥರ ವಾಚ್ಮ್ಯಾನ್ ಆಗ್ಬಿಟ್ಟಿದ್ದೀನಿ ಈಗ ಥಿಯೇಟ್ರಿಗೆ. ಹಿಂದೆ ಕರ್ನಾಟಕಕ್ಕೆ ವಾಚ್ಮ್ಯಾನ್ ಆಗಿದ್ದೆ, ಥಿಯೇಟ್ರಿಗೆ ಆಗಿದ್ದೀನಿ. ಥಿಯೇಟ್ರಲ್ಲೇ ಒಂದು ಕೆಲಸ ಕೊಟ್ಟರೆ ನಮ್ಮ ಅಪ್ಪ ನೋಡ್ಕೊಂಡು ಇದ್ಬಿಡ್ತೀನಿ. ಬಟ್ ಒಬ್ಬರಿಗೆ ಒಂದು ಕೆಟ್ಟ ವ್ಯಕ್ತಿಗಳು ಒಂದು ಮಾತು ಹೇಳ್ತೀನಿ, ಈ ಹುಚ್ಚ ವೆಂಕಟ್ ಅಲ್ಲೇ ಬಾಗೋದು ಬರೀ ಪ್ರೀತಿಸೋರು ಮಾತ್ರ. ನನ್ನ ಮಗನ ನಿಮ್ಮಂಥವ್ರ ಹತ್ರ ಅಲ್ಲ. ನಾನು ಕನ್ನಡ ಪರ ಹೋರಾಟ ಮಾಡೋದು ನಿಲ್ಲಿಸಲ್ಲ. ಕನ್ನಡಿಗರ ಪರ್ವ ಇದ್ದೇ ಇರ್ತೀನಿ. ಈ ಸಿನಿಮಾ ಓಡಲಿ ಬಿಡಲಿ, ದುಡ್ಡು ಬಂದರೆ ಬರದೆ ಹೋಗಲಿ, ದುಡ್ಡು ನನ್ನ ಎಕ್ಕಡ ಸಮಾನ. ಇವತ್ತು ನನಗೆ ಬೇಕಾಗಿರೋದು ನನ್ನ ಕನ್ನಡಿಗರು ನನ್ನ ಎಷ್ಟು ಇಷ್ಟಪಡ್ತಾರೆ ಅಂತ ತೋರಿಸಿ ಅಂತ ಅಷ್ಟೇ ಹೊರತು ಎಷ್ಟು ದುಡ್ಡು ಬರ್ತದೆ ಅದರಿಂದ ಅಂತಲ್ಲ. ದುಡ್ಡು ಬಂದರೂ ನಿಮಗೆ ಲೆಕ್ಕ ಕೊಡ್ತೀನಿ, ನೀವೇ ಹೇಳ್ತೀರಾ ಇಷ್ಟು ದುಡ್ಡು ಹಾಕಿ ಇಷ್ಟು ಹಣ ಇಷ್ಟು ತೊಗೊತೀರಣ್ಣ, ನೀವೇ ಹೇಳ್ತೀರ ಕಣ. ಸಮಾಜಕ್ಕೋಸ್ಕರ ಮಾಡಿದ ಸಿನಿಮಾ ಕಣ ಇದು. ನಿಮ್ಗೆ ಎಂಟರ್ಟೈನ್ಮೆಂಟ್ ಐತೆ ಕಣೋ, ತಾಯಿ ಬಗ್ಗೆನೂ ಐತೆ ಕಣೋ. ತಾಯಿಯ ಹಾಲಲ್ಲಿ, ತಾಯಿಯ ಲಾಲಿಯಲ್ಲಿ ಇವತ್ತು ನಮ್ಮ ತಾಯಿ ಇದ್ದಿದ್ರೆ ಸಾಕಾಗಿತ್ತು ಕಣ. ನಾನು ಮದುವೆ ಆಗಬೇಕು ಅಂತ ಆಸೆ ಪಡ್ತೀನಿ ಕಣ. ಎಲ್ಲರೂ ರಿವೀಲ್ ಮಾಡಿದ ಇದು ಈಗ ಮಾಡ್ತಾ ಇದ್ದೀವಿ ನೋಡಿ. ಅಲ್ಲೇ ನಿಮ್ಮ ಅಭಿಮಾನಿ ಯಾರೋ ಕೇಳ್ತಾರೆ, ನಿಮ್ಮ ಕಾಲಕ್ಕೆ ಬೀಳ್ತೀನಿ, ಶ್ರುತಿ ಥರ ಅಳೋ ಸಿನಿಮಾ ಮಾಡಬೇಡ ಗುರು ಅಂತ ಕೇಳ್ತಿದ್ರೆ. ಅಳೋ ಸಿನಿಮಾ ಮಾಡಿದಿರಾ ನೀವು? ಪೊರ್ಕಿ ವೆಂಕಟ್ ಅಳೋ ಸಿನಿಮಾನ? ಇಲ್ಲ, ಪೊರ್ಕಿ ಹುಚ್ಚ ವೆಂಕಟು ಅಳೋ ಸಿನಿಮಾ ಅಲ್ಲ. ಯಾವ ಥರ ಸಿನಿಮಾ ಹಾಗಾದ್ರೆ? ಅದು ನನ್ನ ಮಗನ ನನ್ನ ಎಕ್ಕಡ ಸ್ಟೈಲು, ಪಂಚಿಂಗ್ ಡೈಲಾಗ್ಸ್ ಇರೋ ಸಿನಿಮಾ. ಹುಚ್ಚ ವೆಂಕಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಹತ್ತವನೆ. ನೀವು ಅಳುತ್ತಿರೋದು ನೋಡ್ಬಿಟ್ಟು ಅವರು ಅಳೋ ಸಿನಿಮಾ ಅಂತ ಹೌದು, ನಾನೀಗ ಅಳ್ತಾ ಇದ್ದೀನಿ. ಅಳೋ ಸಿನಿಮಾ ಕಿರ್ಸ್ತೀನಿ, ಕಿರ್ಚೋ ಸಿನಿಮಾ.
ಫಸ್ಟ್ ಹೋಗಿ ನೋಡ್ರು ಏನ ಸಿನಿಮಾ ಅಂತ. ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತೀರ? ನಿಮ್ಗೇನು ಮನುಷ್ಯತ್ವನೇ ಇಲ್ವನ? ಯು ಡೋಂಟ್ ಹ್ಯಾವ್ ಕರ್ಟಸಿನ. ದಟ್ ಪರ್ಸನ್ ವಾಸ್ ಮೆಸೇಜ್ ಈ ಥರ ಮೆಸೇಜ್ ಮಾಡಿರೋ ನೀನು ಅರಲ್ ಸಿನಿಮಾ ಮಾಡಬೇಡ, ಪಿಕ್ಚರೇ ನೋಡಿದ್ರೆ ಹೆಂಗೋ ಹೇಳ್ತೀಯ, ವಿತೌಟ್ ಸೀಯಿಂಗ್ ಮೂವಿ ಅವ್ರು ಕಮೆಂಟ್ ಕಣ. ಹಾಂ ಹಾಂ ನಾನು ಸಾರಿ ಕೇಳಬೇಕಂತೆ. ಯಾರು ಕೇಳಬೇಕು? ಯಾರಿಗೂ? ನಾನು ಸಾರಿ ಕೇಳಲ್ಲ, ಯಾರಿಗೂ ಕೇಳಲ್ಲ. ಕರ್ನಾಟಕ ಜನತೆ ಕೇಳಬೇಕಾ? ನಾನೇನು ತಪ್ಪು ಮಾಡಿದ್ದೀನಿ? ಆದರೂ ಕೇಳ್ತೆ ಕರ್ನಾಟಕ ಜನತೆ. ಅಂದರೆ ನಾನು ಯಾರು ನೋವು ಕೊಟ್ಟಿಲ್ಲ. ನನಗೆ ಬೆಂಗಳೂರು ಬೈದಿರೋದು. ನೀವು ಯಶ್ಗೆ ಸಾರಿ ಕೇಳಿ ಅಂತ ಯಾರೋ ಕೇಳ್ತಾ ಇದ್ದಾರೆ. ಕೇಳಲ್ಲ. ನಿನ್ನ ಪಿಕ್ಚರ್ ಬರಲ್ವಾ? ಬಂದೇ ಹೋದ ನಾನು ಎಕಡೆ ಸಮಾನ. ಕರ್ನಾಟಕ ಜನತೆ ಕೇಳೋಣ. ಸಾರಿ, ಇಂಥ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ, ಚಮಚಿ ಇಂಥ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ಸಾರಿ, ಆ ಟೆಂಡರ್ ಸೆಟ್ಸ್ ಅಪ್ ಆಫ್ ಅ ಗುಡ್ ಮೂವಿ ವಿತೌಟ್ ಐಟಮ್ ಸಾಂಗ್ ಇಲ್ಲದೆ. ಓಕೆನಾ? ಇನ್ನೇನು ಕೇಳ್ತಾರೆ ನೋಡಿ. ನೀವು ಒಂದೊಂದೇ ಓದಿ ಆನ್ಸರ್ ಕೊಡ್ತೀನಿ ಈಗ. ಬೆಂಬಲಕ್ಕಿರ್ತೀವಿ ಅಂತಾರೆ. ಒಂದು ಖಡಕ್ಕಾಗಿ ಡೈಲಾಗ್ ಹೊಡಿ ಅಂತ ಕೇಳಬೇಕು ಅಂತ ಕೇಳ್ತಾರೆ ನಿಮ್ಮ ಅಭಿಮಾನಿಯರು. ನಾವು ಖಡಕ್ಕಾಗಿ ಏನು ಡೈಲಾಗ್ ಹೊಡಿಲ್ಲ. ಬ್ರಾಂದಿ, ಬೀರು, ವಿಸ್ಕಿ, ರಮ್ಮು, ಚಿನ್ನು ಎಲ್ಲಕ್ಕಿಂತ ಕಿಕ್ಕದ ಪ್ರೀತಿ ಕಡ. 24 ಗಂಟೆ ಪ್ರೀತಿಯನ್ನು ಕಿಕ್ಕಿರಲ್ಲಿ ಮುಳುಗಿರೋ ಈ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್ಗೆ ಆಫ್ಟರ್ ಆಲ್ 42.8% ಆಲ್ಕೋಹಾಲ್ ಏನೋ ಅಲ್ಲಾಡ್ಸೋಕ್ಕಾಗತ್ತೆ. ನಾನು ಕುಡ್ದಾಗ ಬಾಯಿ ವಾಸನೆ ಬರುತ್ತೆ, ಮಾತ್ಕೊಳ್ಳಲ್ಲ. ಕುಡಿಯೋದು ಹೃದಯಕ್ಕೆ ಹಾನಿಕಾರ, ಕುಡಿಬೇಡ. ಇವತ್ತು ನಾನು ಕುಡಿಯೋಕ್ಕಾಗ್ತಿಲ್ಲ ಕಣ್ರ, ಅಷ್ಟು ಕಣ್ಣೀರು ಹಾಕ್ತೀನಿ ಕಣ್ರ. ನಿಮ್ಗೆ ನೆನ್ಸ್ಕೊಂಡು ಮುಚ್ಚಿಕೊಂತೀನಿ ಕಣೋ. ಜನರು ಕೇಳ್ತಾರೆ ಏನು ನಿಮ್ಮ ಪಿಕ್ಚರ್ ಹೋಯ್ತು, ಕನ್ನಡಿಗ ನಿಮ್ಗೆ ಇಷ್ಟಪಡಲ್ಲ ಅಂದಾಗ ನೋವಾಗುತ್ತೆ ಕಣ. ನಾನು ಸುಳ್ಳು ಹೇಳೋದು ಇಲ್ಲಪ್ಪ, ಬಂದಿದ್ರು ಅಷ್ಟೇ ನೋಡಿ. ಅಲ್ಲಿ ಜನ ಹೇಳ್ತಾ ಇದ್ರೆ, ಅಣ್ಣ ನೀವು ನೀಟಾಗಿ ಗಡ್ಡ ಗಿಡ್ಡ ಎಲ್ಲ ಶೇವ್ ಮಾಡ್ಕೊಂಡು ಸರಿಯಾಗಿರಿ, ನೀವೇ ಹಿಂಗಿದ್ರೆ ನಮ್ಗೇನು ಬುದ್ಧಿ ಹೇಳೋದು ಅಂತ ಯಾರೋ ಕೇಳ್ತಾ ಇದ್ದಾರೆ ನೋಡಿ. ಅಲ್ಲಿ ಅವಳಲ್ಲ ನಿನ್ನ ಸ್ಕ್ರೀನಲ್ಲಿ ಹೆಂಗೆ ಬೇಕು ನೋಡಿದ್ಯಾ? ನಾನು ಈ ಫೇಸ್ ಕಟ್ ನೋಡಿದ್ದೆ, ಈಗ ಹೆಂಗೆ ಕಾಣಿಸ್ತಾ ಇದೆ. ಗಡ್ಡ ಬೋರ್ಸ್ಕೊಂಡು ನೀನೆಲ್ಲಂಗೆ ಕೇಳ್ಕೊಂಡಿರೋಕ್ಕಾಗಲ್ಲ. ನಾನು ಬದುಕೋದು ನನ್ನ ಸ್ಟೈಲಲ್ಲಿ. ನೋಡೋಂಗಿದ್ರೆ ನೋಡು, ಬಿಡೋಂಗಿದ್ರೆ ಬಿಡು. ಇದು ಕೆಲವು ನನ್ನ ಎಕಡಗಳು ನನಗೆ ಆಗದೆ ಇರೋರು ಮಾತಾಡೋ ಮಾತುಗಳು. ಈ ಥರ ಬದುಕೋರು ಇರ್ತಾರೆ. ಒಳ್ಳೆ ಡೈಲಾಗ್ ಹೇಳಿದ್ರು, ಒಳ್ಳೆ ಕಥೆ ಇರೋ ಚಿತ್ರ ಮಾಡಿ ಅವಾಗ ಕನ್ನಡಿಗರು ನೋಡ್ತಾರೆ ಅಂತ ಹೇಳ್ತಾರೆ. ನೀನು ನೋಡಿದ್ಯಾ ಪಿಕ್ಚರು? ಒಳ್ಳೆ ಡೈಲಾಗ್ ಇಲ್ವಾ? ನೀನು ವಿಸಿಲ್ ಹೊಡಿತೀಯ, ಮುಚ್ಚಿಕೊಂಡು ಹೋಗಿ ನೋಡು. ಹೆಲ್ಮೆಟ್ ಹಾಕೊಂಡು ಹೋಗಿ ನೋಡು. ನೀನು ಯಾಕೆ ವಿಸಿಲ್ ಹೊಡಿತೀಯ? ನನ್ನ ಮಗಂದ ಡೈಲಾಗ್ ಬೇಕು ಗುರು ಅಂತ ಕೇಳ್ತಾರೆ. ಯಶ್ಗೆ ಸಾರಿ ಕೇಳಲಿಲ್ಲ ಅಂದ್ರೆ ನಿಂಗಷ್ಟೇ ಅಂತ ಹೇಳ್ತಾ ಇದಾರೆ. ಯಾಕೆ ಯಶ್ಗೆ ಸಾರಿ ಕೇಳಬೇಕು ಅಂತ ಹೇಳ್ತಿದ್ದಾರೆ? ಅವರು ಮಾಧ್ಯಮದವರು ಇಷ್ಟಲ್ಲಿ ಮಾತಾಡಿದ್ಕೆ ನಾನು ಯಶ್ಗೆ ಬೈದೆ. ನಾನು ಮಾಧ್ಯಮದವ್ರನ್ನ ಭಾಳ ಇಷ್ಟಪಡ್ತೇನೆ. ಇವತ್ತು ಮಾಧ್ಯಮದವರು ಪತ್ರಕರ್ತರಿಂದ ನಾನು ಬೆಳಕಿಗೆ ಬಂದಿರೋದು. ತಪ್ಪು ಮಾಡದೆ ಅವನ್ನ ಬೈದವನು ನಾನು ಸಾರಿ ಕೇಳಲ್ಲ. ಅವನು ಸಿನಿಮಾದಲ್ಲಿ ಇರೋ, ಇವನು ರಿಯಲ್ ಇರೋ. ನೀನು ಯಾರು ಕೇಳ್ತಾ ಇದೆಯಾ ಕೇಳು ಅಂತ ಅಷ್ಟೇ ಅಂತಲ್ಲ. ಬಾ, ಎಲ್ಲಿ ಬರ್ತೀಯಾ? ಎಲ್ಲೋ ಬರ್ತೀಯಾ? ಅವರು ಸಮಾಜ ಸೇವೆ ಮಾಡ್ತಾ ಇದಾರಲ್ಲ, ಕೆರೆ ನೀರು ಈಗ ಮಾಡ್ತಾರೆ. ಈಗ ಬಂದ್ರು, ಈಗ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಹುಚ್ಚ ವೆಂಕಟ್ ಒಬ್ಬನೇ ಮಾಡ್ತಿದ್ದಿದ್ದಲ್ವಾ? ಅವಾಗ ಯಾಕೆ ನಮ್ಮ ಪಬ್ಲಿಸಿಟಿ ಕೊಟ್ಟಿಲ್ಲ? ನೀವು ಕೊಟ್ಟಿದ್ರಲ್ಲ, ಮೀಡಿಯಾದವರೆಲ್ಲ ನಿಮ್ ಜೊತೆ ನಿಂತು ನೀವೇ ಹೇಳಿದಿರಿ. ಬಾಹುಬಲಿ 2 ನೋಡಿದೆ ಅಂತ ಹೇಳ್ತಾ ಇದಾರೆ. ನೋಡಿದ್ರು ಖುಷಿ ಆಯ್ತಾನ? ನಂದು ಹಂಗೆ ನೋಡ್ರ. ಬಾಹುಬಲಿ ಚೆನ್ನಾಗೈತಾನ? ಖುಷಿ ಆಯ್ತಾನ? ನಂದು ಹಂಗೆ ಹೇಳ್ರ. ನೀನೆಂತ ಸಿನಿಮಾ ಮಾಡಿದ್ಯಾ ಅನ್ನೋ ತರ ಕೇಳ್ತಾರೆ ನೋಡಿ. ಏನ್ ಸಿನಿಮಾ ಮಾಡಿದಿರಾ ನೀವು ಅಂತ. ನಿಮ್ಮ ನಡವಳಿಕೆ ಬದಲಾವಣೆ ಮಾಡ್ಕೊ ಅಂತ ಎಲ್ಲ ಕಮೆಂಟ್ ಮಾಡ್ತಿದ್ದಾರೆ. ನಾನು ಹುಟ್ಟಾಗಿಂದ ಇರೋದೇ ಹಿಂಗೆ. ನನ್ನ ಬದಲಾಯಿಸಕ್ಕೆ ನಮ್ಮ ಅಪ್ಪ ಅಮ್ಮಯಿಂದನೂ ಸಾಧ್ಯ ಇಲ್ಲ. ಪ್ರೀತಿ ಕೊಡೋ ಕಡೆ ಕಣ್ಣೀರು ಕೊಡ್ತೇನೆ. ಪ್ರೀತಿಗೋಸ್ಕರ ಕಣ್ಣೀರು ಹಾಕ್ತೀನಿ. ಇವಾಗ ಹಾಕಿಲ್ವಾ ಕಣ್ಣೀರು? ಕನ್ನಡಿಗರಿಗೋಸ್ಕರ, ಕರ್ನಾಟಕದವ್ರಿಗೋಸ್ಕರ, ನಿಮಗೋಸ್ಕರ. ಅದೇ ನಾನು ದ್ವೇಷಿಸೋರಿಗೆ ಎಕಡ ಕೊಡ್ತೀನಿ. ಮೂವಿನ ನೋಡೋದು ಬಿಡೋದು ನಮ್ಮಿಷ್ಟ. ನೀವು ನಮ್ಗೆ ನೋಡ್ಲೇಬೇಕು ಅಂತ ಯಾಕೆ ತಾಕೀತ್ ಮಾಡ್ತೀರಾ? ನಾನು ನೋಡ್ಲೇಬೇಕು ಅಂತ ಹೇಳ್ತಿಲ್ಲ ಕಣೋ. ಯಾಕೋ ನೋಡ್ತೀರಾ ಅಂತ ಕೇಳ್ತಿರೋದು. ಯಾಕೋ ಗ್ರಾಮ್ಯಾಟಿಕಲ್ ಮಿಸ್ಟೇಕು, ಗ್ರಾಮರ್ ಅರ್ಥ ಮಾಡ್ಕೊಳ್ಳೋ. ನಮ್ಮ ಕನ್ನಡ ಸಿನಿಮಾ ಯಾಕೋ ನೋಡೋಲ್ಲ ಅಂತ ಕೇಳ್ತೀನಿ. ತಪ್ಪನು.
ಯಾವ ಸಿನಿಮಾ ಇಷ್ಟದಲ್ಲಿ ವಿರೋಧವಾಗಿ ಹೋಗಿ ಎಲ್ಲ ಬಂದ್ ಮಾಡಬೇಕು, ಬೆಂಗಳೂರು ಬಂದು ಕರ್ನಾಟಕ ಬಂದಾಗಬೇಕು ಅಂತಿತ್ತು. ಇವತ್ತು ಆ ಸಿನಿಮಾಗೆ ಎಲ್ಲ ಓದ್ತಿದ್ದೀರ. ನನ್ನ ಸಿನಿಮಾಗೆ ಯಾವ ಸಿನಿಮಾ ವಿರುದ್ಧವಾಗಿ ನಾನು ನಿಂತನೋ, ಕನ್ನಡಿಗರ ಪರವಾಗಿ, ಕಾವೇರಿ ಪರವಾಗಿ ನಿಂತನೋ, ನನ್ನ ಸಿನಿಮಾ ಇವತ್ತು ಖಾಲಿ ಹೊಡಿತೈತೆ, ಹೊಟ್ಟೆ ಉರಿ ಅಲ್ವಾ? ಆಮೇಲೆ ನನ್ನ ಇಷ್ಟನೇ ಪಟ್ಟಿಲ್ವಣ ನೀವು? ಬಿಗ್ ಬಾಸ್ ಅದು ಇಷ್ಟಪಟ್ಟಿರೋದು ಎಷ್ಟೋ ನೋವು ಕೊಡ್ತಾರೆ ಗೊತ್ತೋದು. ನಾನು ಅದಕ್ಕೆ ಯಾರ ಹತ್ರ ಮಾತಾಡೋಕೆ ನಾನು ದೂರ ಇದ್ಬಿಡ್ತೀನಿ. ಬೇಡ, ಹತ್ರ ಬಂದರೆ ತಾನೇ ಪ್ರೀತಿ ಅಂತ ಮಾಡ್ತಾರೆ, ನೋವು ಕೊಡ್ತಾರೆ. ನಮಗೆ ದೂರನೇ ಇದ್ಬಿಡೋಣ, ಹತ್ರ ಬೀಳೋದೇ ಬೇಡ. ದೂರದಿಂದ ನಾನು ಕೆಟ್ಟವ್ರು ಅಂದ್ಕೊಂಡು ಹೋಗ್ಬಿಟ್ರೆ ಲೆಟ್ ದೆಮ್ ಥಿಂಕ್ ದಟ್ ಐ ಆಮ್ ಬ್ಯಾಡ್ ಪರ್ಸನ್, ಲೆಟ್ ದೆಮ್ ಗೋ ಫ್ರಮ್ ಫಾರ್ ಅವೇ. ಇಫ್ ದೇ ಕಮ್ ನಿಯರ್ ಓನ್ಲಿ ದೇ ಗಿವ್ ಮಿ ಪೇನ್ ಅಲ್ವಾ? ಇಫ್ ದೇ ಕಮ್ ಟು ನೋ ಐ ಆಮ್ ಅ ಗುಡ್ ಪರ್ಸನ್. ತಪ್ಪನು ಈಗ ಫಸ್ಟ್ ನೀವು ಕರೆಕ್ಟ್ ಆಗಿ ಅಂತಾರೆ, ನಾನು ಕರೆಕ್ಟ್ ಆಗಿದ್ದೀನಿ ಕಣೋ, ನಾನು ಕರೆಕ್ಟ್ ಮಾಡ್ತಾ ಇದ್ದೀನಿ ಕಣೋ, ಕರೆಕ್ಟ್ ಆಗಿರೋದಕ್ಕೆ ಹಿಂಗೆ ಮಾತಾಡೋದು ಕಣೋ. ಕಾಮಿಡಿಗೆ ಬನ್ನಿ ಚೆನ್ನಾಗಿರ್ತೀರಾ ಅಂತ ಹೇಳ್ತಾ ಇದ್ದಾರೆ. ಹೌದು ಕಣ, ನಾವು ಆ್ಯಕ್ಷನ್ ಇರೋ ಕಾಮಿಡಿ ಮಾಡಿದ್ದು ನಿಮಗೋಸ್ಕರ. ಸಿನಿಮಾದಲ್ಲಿ ಮಾತ್ರ ಆ್ಯಕ್ಷನ್ ಅಲ್ಲ, ರಿಯಲ್ ಲೈಫಲ್ಲಿ ಕಾಮಿಡಿ ಮಾಡಿದ್ದು ನಿಮಗೋಸ್ಕರ. ನೀವು ಖುಷಿ ಪಟ್ರಿ, ನನ್ನ ನಗದು ನೋಡೋಕೆ ಇಷ್ಟಪಟ್ರಿ, ಅದಕ್ಕೋಸ್ಕರ ನಾನು ಕಾಮಿಡಿ ಮಾಡ್ತಾಯಿದ್ದೀನಿ. ಇಲ್ಲ ನಾನು ಕಾಮಿಡಿ ಮಾಡೋನಲ್ಲ ಕಣ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಕೆಲವೊಂದು ಬದಲಾಯಿಸ್ಕೊಂಡೆ ನಿಮ್ಮ ಪ್ರೀತಿಗೋಸ್ಕರ. ಇವತ್ತು ನೀವು ನನ್ನನ್ನೇ ಮಾಡಿಸ್ಬಿಟ್ರಣ, ತಪ್ಪಲ್ವಾ? ಓಕೆ ಸಾಕು. ಈಗ ಕನ್ನಡದಲ್ಲಿ ಒಳ್ಳೆ ಸಿನಿಮಾ, ಈಗ ಪ್ರಯೋಗ ಮಾಡಿರುವಂತ ಸಿನಿಮಾ ಹೊಸಬ್ರು ಸಿನಿಮಾ ಬಂದಾಗ ಪರಿಚಯದ ಮುಖಗಳಿಲ್ಲ ಅಂತ ಎಷ್ಟೋ ಸತಿ ಸಿನಿಮಾನೇ ಓಡಲ್ಲ. ನಾನು ಪರಿಚಯ ಮುಖ ಅಲ್ವಾ? ನೀವು ಮಾಡಿದಿರ ಸಿನಿಮಾ, ಅದು ಚೆನ್ನಾಗಿಲ್ಲ ಹೋಗಿ ನೋಡಿ ಹೇಳಬೇಕು. ಆ ಥರ ಸ್ವಾಭಿಮಾನ ಬಿಟ್ಟು ಬೇರೆ ಪರಭಾಷೆ ಚಿತ್ರಗಳು ನೋಡ್ತಾ ಇರೋಂಥ ಕನ್ನಡಿಗರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ನೀವು? ನಾಳೆ ನೋಡ್ತೀರನ್ರು ಬರ್ತೀನಿ. KG ರೋಡ್ ಅನುಪಮ ಥಿಯೇಟ್ರ್ ಮೆಜೆಸ್ಟಿಕ್ಕು ಬರ್ತೀರಾ? ಇಲ್ಲ ನಾಳೆ ದುಡ್ಡು ಕೊಟ್ಟು ನೋಡೋಕ್ಕಾಗಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಬುಧವಾರ 4:15ಗೆ ಅದೇ ಅನುಪಮ ಥಿಯೇಟ್ರ್ KG ರೋಡಲ್ಲಿ ಫ್ರೀ ಶೋ ಕೊಡ್ತಾಯಿದ್ದೀನಿ ಕಣ. ಬರ್ತೀರಲ್ಲ ಲವ್, ನೀವು ನನ್ನ ಇಷ್ಟು ಪ್ರೀತಿಸ್ತೀರ ಅಂತ ಹೇಳ್ಬಿಟ್ರ ಬರ್ತೀನಿ ಅಂತ ಒಂದು ದಿನ ಔಸ್ಬಿಟ್ಟು ಮಾಡ್ರ ಫುಲ್ಲು ಖುಷಿ ಆಗ್ಬಿಡ್ತೀನಿ ಕಣ. ನನ್ನ ನೋಡಿ ಹೆಂಗೆ ಪ್ರೀತಿಸ್ತಾರೆ, ಹೆಂಗೆ ನಮ್ಮವ್ರು ಪ್ರೀತಿಸ್ತಾರೆ, ಯಾವ ವ್ಯಕ್ತಿಗಳಿಗೋಸ್ಕರ ನಾನು ಬದುಕಿದ್ದೀನಿ ಆ ವ್ಯಕ್ತಿಗಳು ಹೆಂಗೆ ಪ್ರೀತಿಸ್ತಾರೆ ಅಂತ ಖುಷಿ ಪಡ್ತೀನಿ ಕಣ. ನಿಜವಾಗ್ಲೂ ಫುಲ್ ಬಾಟ್ಲು ಹೊಡೆದು ಡ್ಯಾನ್ಸ್ ಮಾಡ್ಬಿಡ್ತೀನಿ ಕಣ, ಅಷ್ಟು ಖುಷಿ ಆಗುತ್ತೆ ಕಣ. ಈಗ ಹುಚ್ಚ ವೆಂಕಟ್ ಅವರು ಸಮಾಜದ ಬಗ್ಗೆನೂ ಯೋಚನೆ ಮಾಡ್ತಾರೆ. ನೀವೇ ಹೇಳಿದಿರಿ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ. ಈಗ ನಿಮ್ಮ ಸಿನಿಮಾ ಮಾತ್ರ ಅಲ್ಲ, ಕನ್ನಡದಲ್ಲಿ ಒಳ್ಳೆ ಪ್ರಯತ್ನ ಮಾಡಿರುವಂತ ಚೆನ್ನಾಗಿ ಸದಭಿರುಚಿಯ ಚಿತ್ರಗಳನ್ನು ಜನ ಅಷ್ಟು ಬೇಗ ಬಂದು ಥಿಯೇಟರ್ಗೆ ನೋಡಲ್ಲ. ಈಗ ಪರಭಾಷೆ ಚಿತ್ರ ಅಂದ್ರೆ ಓಡೋಗ್ಬಿಟ್ಟು ನೋಡ್ತಾರೆ. ಆ ಸಿನಿಮಾ ನೋಡಬೇಡಿ ಅಂತ ಹೇಳಲ್ಲ ನಾವು. ಆದ್ರೆ ಈಗ ಈ ತರ ಒಂದು ಮನಸ್ಥಿತಿ ಇದೆಯಲ್ಲ, ನೋಡಬೇಡಿ ಬ್ಯಾನ್ ಮಾಡಿ ಅಂದವರೆಲ್ಲ ಓಡೋಗ್ ಸಿನಿಮಾ ನೋಡ್ತಾ ಇದ್ರಲ್ಲ, ಅವ್ರಿಗೆ ಏನ್ ಹೇಳ್ಬೇಕು ಅನ್ಸುತ್ತೆ ನಿಮ್ಗೆ? ನಾನು ಏನು ಹೇಳಲ್ಲ, ನೋಡ್ರ ನಮ್ಮ ತಾಯಿನ ನಾವು ಬಿಟ್ಕೊಟ್ಬಿಡ್ತು. ಕರ್ನಾಟಕದಲ್ಲಿರೋರು, ಬೆಂಗಳೂರವರಾಗಿರಲಿ, ಬೇರೆ ರಾಜ್ಯದಿಂದ ಬಂದವರಾಗಿರಲಿ, ತೆಲುಗುವರಾಗಿರಲಿ, ತಮಿಳವರಾಗಿರಲಿ, ನೀವು ಕರ್ನಾಟಕದಲ್ಲಿ ಇದ್ಮೇಲೆ ಕನ್ನಡನ ಬಿಟ್ಕೊಟ್ಬಿಡ್ದು, ಕನ್ನಡಿಗರನ್ನ ಬಿಟ್ಕೊಟ್ಬಿಡ್ದು. ಕನ್ನಡ ಸಿನಿಮಾ ನೋಡಿ, ನಿಮ್ಮ ಭಾಷೆ ಸಿನಿಮಾ ನೋಡಿ, ನಿಮ್ಮ ಮಾತೃಭಾಷೆ ಮುಖ್ಯ ಆಗುತ್ತೆ. ನೀವು ನಿಮ್ಮ ಭಾಷೆ ನೋಡಿ, ನಮ್ಮ ಭಾಷೆನೂ ನೋಡಿ. ನಾವು ಕರ್ನಾಟಕದಲ್ಲಿ ಇರೋದಲ್ವ, ನಾವೇ ಕನ್ನಡಿಗರೇ ಬೇರೆ ಭಾಷೆಗಳನ್ನ ನೋಡ್ತಾ ಬಂದರೆ ನಾಳೆ ಬೇರೆ ರಾಜ್ಯಗಳನ್ನೇ ನಾವು ಇಷ್ಟಪಡ್ತೀವಿ. ಬೇರೆ ಸಂಸ್ಕೃತಿ, ಸಂಪ್ರದಾಯ, ಆಚಾರ ವಿಚಾರ, ಬೇರೆ ಹಬ್ಬಗಳು, ವಿ ಲೈಕ್ ಅದರ್ ಕಲ್ಚರ್, ದೆನ್ ವಿ ಲೈಕ್ ಅದರ್ ಫೆಸ್ಟಿವಲ್ಸ್, ದೆನ್ ವೇರ್ ವಿ ವಿಲ್ ಲೈಕ್ ಆರ್ ಕಲ್ಚರ್, ಆರ್ ಫೆಸ್ಟಿವಲ್ಸ್. ನಮ್ಮ ಸಂಸ್ಕೃತಿ ಸಂಪ್ರದಾಯನ ಎಲ್ಲಿ ಇಷ್ಟಪಡ್ತೀವಿ? ನಮ್ಮ ತಾಯಿನ ನಾವು ಇಷ್ಟಪಡಬೇಕು ಮೊದಲು, ಆಮೇಲೆ ಬೇರೆಯವ್ರ ತಾಯಿನ ನಾವು ಇಷ್ಟಪಡಬೇಕಲ್ವ. ಬೇರೆಯವ್ರ ತಾಯಿನ ಇಷ್ಟಪಡಬೇಡಿ ಅಂತ ಹೇಳಲ್ಲ, ಬಟ್ ನಮ್ಮ ತಾಯಿನೇ ಕಣ. ನಾವು ಬಂದಿರೋ ನಮ್ಮ ತಾಯಿ ಅಲ್ಲಿಂದ, ಪಕ್ಕದ ಮನೆ ತಾಯಿ ಅಲ್ಲಿಂದ. ಪಕ್ಕದ ಮನೆ ತಾಯಿ ಥರ ಆಗ್ಬೋದು, ತಾಯಿ ಆಗುತ್ತಾ? ಇಲ್ಲಿ ನಾನು ಕೇಳ್ತಾರೆ ಕನ್ನಡಿಗರೇ, ನಾಳೆ ನಿಮ್ಗೆ ಎಂಥ ತೊಂದರೆ ಇತ್ತು ನಾನಿದ್ದೀನಿ, ಈ ಸಿನಿಮಾ ಫ್ಲಾಪ್ ಮಾಡೋದು ನಾನು ಬರ್ತೀನಿ. ಯಾಕಂದರೆ ನಾನು ಕನ್ನಡಿಗ, ನಾನು ಒಬ್ಬ ಗೌಡ, ನಾನು ಕರ್ನಾಟಕನ ಇಷ್ಟಪಟ್ಬಿಟ್ಟಿದ್ದೀನಿ, ಬಂದೇ ಬರ್ತೀನಿ. ನಾನು ಏನೇ ಅನ್ಬೋದು, ನಿಮ್ಮ ಹತ್ರ ಜಗಳ ಮಾಡ್ಬೋದು, ಬರೀಬೋದು, ಏನೇ ಮಾಡ್ಬೋದು, ಬಟ್ ವಾಪಸ್ ಬಂದೇ ಬರ್ತೀನಿ. ಯಾಕಂದರೆ ನಮ್ಮ ಮನೆಯವ್ರು ನಾವು ಬಿಟ್ಕೊಡೋಕ್ಕಾಗಲ್ಲ. ಆ ರಕ್ತ ಸಂಬಂಧ ಅಂತಾರೆ, ಆ ಸಂಬಂಧಗಳು ನಾನು ಕನ್ನಡಿಗರ ಜೊತೆ ಇರೋದು. ಈಗ ನಿಮ್ಮ ಅಭಿಮಾನಿಗಳು ಯಾರೋ ಕಾವೇರಿ ಹಾಡು ಕೇಳ್ತಾ ಇದ್ರಲ್ಲ, ಅವ್ರಿಗೋಸ್ಕರ ಹಾಡಿ ಹೋಗ್ಲಿ ಒಂದು ಲೈನ್. ನಿನ ಕಣ್ಣಿನ ಹನಿಯೂ ನಾನಮ್ಮ, ನಿನ್ನ ಹೆಜ್ಜೆಯ ಗುರುತು ನಾನಮ್ಮ, ಗುಡಿಗಂಟೆಯ ಸತ್ತು ನಾನಮ್ಮ,
ನನ್ನ ಹೃದಯದ ಬಡಿತವು ನೀನಮ್ಮ, ನೀನೇ ಜೀವ, ನೀನೇ ಪ್ರಾಣ. ನಾಳೆ ಮಳೆಯು ಕಾವೇರಿ ನಿನ್ನ ಪ್ರೀತಿ ಮತ್ತೆ ಹುಟ್ಟುವೆನು. ನಮ್ಮಿಬ್ಬರ ನೋಡುತ್ತಲೇ ಅಗಳಿರುಳು ನಾಚುವುದು, ನೀನೇ ಇಲ್ಲದೆ ನಾನೇ ಈ ಪ್ರೀತಿ ಇಲ್ಲ. ಓಕೆನ್ರಾ? ಅದಕ್ಕೂ ಕಮೆಂಟ್ಸ್ ಬಂತ ಮೇಡಮ್? ಬರ್ತಾ ಇದೆ. ಕೆಲವರು ಸಾಕು ಅಂತಾರೆ, ಕೆಲವರು ಹಾಡಿ ಅಂತ ಹೇಳ್ತಾ ಇದಾರೆ. ಏನು ಮಾಡೋಣ, ಎಲ್ಲರೂ ನೋಡಿ, ಜಗತ್ತಲ್ಲಿ ಎಲ್ಲರೂ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ವಿ ಕ್ಯಾನ್ ಸ್ಯಾಟಿಸ್ಫೈ ಆಲ್ ದ ಪೀಪಲ್, ಸ್ಯಾಟಿಸ್ಫೈ ಓನ್ಲಿ ಪೀಪಲ್ ಹೂ ಲವ್ಸ್ ಯು ಅಂತಾರೆ. ಪ್ರಪಂಚದಲ್ಲಿ ಎಲ್ಲ ವ್ಯಕ್ತಿಗಳು ಎಲ್ಲರೂ ಇಷ್ಟಪಡೋರು ಒಬ್ಬ ವ್ಯಕ್ತಿ ತೋರಿಸಿ ಅವನು ಇಡೀ ಪ್ರಪಂಚ ಇಷ್ಟಪಡೋರು ಇದಾರ? ಒಬ್ಬ ವ್ಯಕ್ತಿ ಇಡೀ ಪ್ರಪಂಚ ಇಷ್ಟಪಡೋ ಒಬ್ಬ ವ್ಯಕ್ತಿ ಇದಾರ? ಇಲ್ಲ. one person, there is no one person who will be loved by all, but we should satisfy people who loves us. ನಮ್ಮನ್ನು ಪ್ರೀತಿಸೋನ್ನ ಮಾತ್ರ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗೋದು, ಎಲ್ಲರೂ ಮಾಡೋಕ್ಕಾಗಲ್ಲ. ನಮ್ಮನ್ನ ದ್ವೇಷಿಸೋನ್ನ ನಾವು ಮಾಡೋಕ್ಕಾಗಲ್ಲ. ಆದರೂ ನಾನು ಮಾಡಿದೆ. ನನ್ನ ಪಿಕ್ಚರ್ ನೋಡಿದ್ರೆ ನಾನು ದ್ವೇಷಿಸೋರು ಪ್ರೀತಿಸ್ತಾರೆ. ಪೀಪಲ್ ವಿಲ್ ಹೇಟ್ ಮಿ ಆಲ್ಸೋ ಲವ್ ದ ಸಿ ಮೈ ಮೂವಿ. ಕಟ್ಟಪ್ಪ ಕನ್ನಡಿಗರ ವಿಷಯದಲ್ಲಿ ಅದು ಬೇಡ. ಈಗ ಅವ್ರು ಸಾರಿ ಕೇಳ್ಮೇಲೆ ಮತ್ತೆ ಆ ವಿಷಯ ತೆಗೆಯೋದು ಬೇಡ ಅಲ್ವಾ? ಒಬ್ರು ತಪ್ಪು ಮಾಡೋರೆ ಸಾರಿ ಕೇಳೋರೆ ಮುಗ್ದೋಯ್ತು. ಸಾರಿ ಕೇಳಿದ್ರೆ ಅಂತ ನಿಮ್ಗೆ ಅನ್ಸಿದ್ಯಾ? ನನ್ಗೆ ಅನ್ಸಿದೆ ಅಂತಾರ. ಇವಾಗ ಬಿಟ್ಬಿಡಿ, ಆ ವಿಷಯ ಬಿಟ್ಬಿಡಿ. ನನ್ನ ಸಿನಿಮಾ ಬನ್ನಿ, ಸಮಾಜ ಅಂತ ನಮ್ಮ ದೂರಿಸ್ಬಿಡಿ. ನಾಳೆ ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ, ಒಂದು 100 ರೂಪಾಯಿ ಕೊಡ್ತೀರಾ? 1 ದಿನ ಕೊಡ್ತೀರಾ? 2 ದಿನ ಕೊಡ್ತೀರಾ? 3 ದಿನ? ನೀವು ಹೋಗಿ ಬನ್ನಿ, ನನ್ನ ಟೈಮ್ ಇದೆ, ಯಾವುದೋ ಕೆಲಸ ಇದೆ ಅಂತ. ಇವಾಗ ನಾನು ಆ ವಿಷಯ ಆಗ್ತೀನಿ ಏನಂದರೆ, ಈಗ ಅದು ಮುಗ್ದೋಗಿರೋ ವಿಷಯ. ಇವಾಗ ನಾನೀಗ ಆ ವಿಷಯ ತೆಗೆದ್ರೆ ಏನಾಗುತ್ತೆ, ಉತ್ಸಾಹ ವೆಂಕಟ ಆ ಪಿಕ್ಚರ್ ಇಟ್ಕೊಂಡು ಪಬ್ಲಿಸಿಟಿ ಮಾಡ್ಕೊತವನೆ. ಅವ್ನ ಪಿಕ್ಚರ್ ಬಂದಿಲ್ಲ ಅಂತ ಇವಾಗ ಅದನ್ನ ತೆಗ್ದಾಕ್ತವನೆ, ಆ ವಿಷಯ ತೆಗಿತವನೆ ಅಂತ ಬರ್ತಾರೆ. ಅದು ಬೇಕಾ ನನಗೆ? ನಾನು ಹಂಗಿದ್ದಿದ್ದೆ, ನಾನು ಹೇಳ್ತಾನೆ ಇದ್ದೆ ತೆಲುಗು ಪಿಕ್ಚರ್ ನೋಡ್ಲೇಬೇಡಿ ಅಂತ. ಯಾಕೆ ನಾನು ನೋಡಿ ಅಂತಿದ್ದೆ? ಮೊದಲೆಲ್ಲ ಹೇಳಿದ್ರೆ, ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರಿ ಬಾಹುಬಲಿ ನೋಡ್ಬೇಡಿ, ನನ್ನ ಸಿನಿಮಾ ನೋಡಿ. ಯಾರು ಹೇಳಿದ್ದು? ನಾನು ಹೇಳೇ ಇಲ್ಲ ಪ್ರೆಸ್ ಮೀಟ್ ಅಲ್ಲಿ. ಇಲ್ಲ, ನಾನು ಹೇಳೇ ಇಲ್ಲ. ನೀವು ನೋಡಿ ಒಂದ್ಸರಿ ವಿಡಿಯೋನ, ನನ್ನ ಸಿನಿಮಾ ನೋಡಿ, ಅವ್ರ ಸಿನಿಮಾ ನೋಡಿ, ನನ್ನ ಸಿನಿಮಾನು ನೋಡಿ ಅಂದಿದ್ದೀವಿ. ನಾನು ಯಾವತ್ತೂ ಯಾರು ವಿರೋಧ ಇಲ್ಲ. ತೆಲುಗು ಸಿನಿಮಾನು ನೋಡಿ, ತಮಿಳು ನೋಡಿ, ಬಟ್ ಕನ್ನಡನ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಅದು ತಪ್ಪ? ಅಲ್ಲ, ಈಗ ನೀವು ಅಷ್ಟು ಮನವಿ ಮಾಡ್ಕೊಂಡ್ಮೇಲೆ ಜನ ಬರಬೇಕಾಗಿತ್ತು ಅಲ್ವಾ? ಇಷ್ಟೊತ್ತಿಗೆ ನೀವೇ ಹೇಳ್ತಾ ಇದೀರಿ ಜನರು ಬಂದಿಲ್ಲ ಅಂತ. ಏನಿದೆ ನಮ್ಮ ಜನರ ಮನಸ್ಸಿನ? ನಿಮ್ಮ ಸಿನಿಮಾ ಬಗ್ಗೆ ನಂಬಿಕೆ ಇಲ್ವೋ? ಕನ್ನಡ ಸಿನಿಮಾಗಳ ಬಗ್ಗೆ ನಂಬಿಕೆ ಇಲ್ವೋ? ಏನನ್ಸುತ್ತೆ ನಿಮಗೆ ಕಡೆದಾಗಿ ಅಷ್ಟೇ. ಉತ್ಸಾಹ ವೆಂಕಟ್ ಮೇಲೆ ಪ್ರೀತಿ ಇದ್ರೆ ನಾನು ಬರ್ತೀರಲ್ವಾ? ಇದನ್ನು ಶೇರ್ ಮಾಡ್ಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು. ನಾನು ಮಾತಾಡಿರೋದನ್ನ ಶೇರ್ ಮಾಡ್ಕೊತೀರ. ಉತ್ಸಾಹ ವೆಂಕಟ್ ಹತ್ತಿರೋದನ್ನ ಶೇರ್ ಮಾಡ್ಕೊಳ್ಳಿ. ಕಿಚ್ಚಿರೋದೇ ಶೇರ್ ಮಾಡಿ ನಿಮಗೂ ಬೇಜಾರಾಗಿರುತ್ತೆ. ಹತ್ತಿರೋದು ಶೇರ್ ಮಾಡ್ಕೊಳ್ಳಿ. ಓಕೆ, ಬಾಯ್ ಫ್ರಮ್ ಯೋರ್ ಫೈವ್ ಸ್ಟಾರ್ ಉತ್ಸಾಹ ವೆಂಕಟ್. ಓಕೆ.